ಹಲೋ ಆ್ಯಂಡ್ ವೆಲ್ಕಮ್ ಟು ಪಿ ಎಮ್ಸ್ ಕ್ಲಾಸಸ್. ನಾನು ಅಜಿತ್ ಕುಮಾರ್ ಪಿ ಎಮ್. ಈ ಒಂದು ವಿಡಿಯೋದ ಒಳಗಡೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆಯ 5ನೇ ಚಾಪ್ಟರ್, ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 5ನೇ ಚಾಪ್ಟರ್ ಆದಂಥ ನಗರಾಭಿವೃದ್ಧಿಯ ಬಗ್ಗೆ ಓದೋಣ. ಅಗೇನ್ ನಗರಾಭಿವೃದ್ಧಿ ಇದು ಕೂಡ ನಿಮ್ಗೆ ಏನಾಗುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಥವಾ KAS ಅಂತೇಳಿ ಕರಿತೀರಾ, ಅಥವಾ KPSC ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್ಸ್. ಸೊ ಇದರ ಮೇನ್ಸಲ್ಲಿ ಕೆಲವೊಂದು ನಗರಗಳಿಗೆ ಸಂಬಂಧಪಟ್ಟ ಹಾಗೆ, ಫಾರ್ ಎಕ್ಸಾಂಪಲ್ ಏನು ಬರುತ್ತೆ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ನ ಬಗ್ಗೆ ಬರುತ್ತೆ, ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಬರುತ್ತೆ, ಅಥವಾ ನಗರಾಡಳಿತದ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಅಂಥವುಗಳ ಒಂದು ಟಾಪಿಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಇಲ್ಲಿ ಸಿಗೋದ್ರಿಂದಾಗಿ ಇದನ್ನ ನೀವು ಅಲ್ಲಿ ಯೂಸ್ ಮಾಡ್ಬೋದು. ಸೊ ಅದನ್ನು ನೀವು ಯೂಸ್ ಮಾಡಿದ್ರೆ ಸ್ಪೆಸಿಫಿಕ್ ಆಗಿರುವಂಥ ಆನ್ಸರನ್ನು ಬರೆಯೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅಂಥವುಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಗರೀಕರಣದ ಬಗ್ಗೆ ಮಾತಾಡ್ತಿದ್ರೆ, ನಗರೀಕರಣ ನಮ್ಗೇನಾಗುತ್ತೆ, ನಾರ್ಮಲ್ ಆಗಿ ಯಾವುದೇ ಒಂದು ಸಮಾಜ, ಸೊ ಇದೇನಾಗುತ್ತೆ, ಸಾಂಪ್ರದಾಯಿಕವಾಗಿ ಗ್ರಾಮೀಣ ಆರ್ಥಿಕತೆಯಿಂದ ಆಧುನಿಕವಾಗಿ ಕೈಗಾರಿಕಾ ಆರ್ಥಿಕತೆಗೆ ಬದಲಾಗುವಂಥ ಸಂದರ್ಭದಲ್ಲಿ ನಗರೀಕರಣ ಆಗೋದನ್ನು ನೋಡ್ತೇವೆ. ಸೊ ಈಗ 2011ರ ಜನಗಣತಿಯ ಪ್ರಕಾರ ನಾವೇನಾದರೂ ನೋಡೋದಕ್ಕೆ ಹೋದ್ರೆ ಕರ್ನಾಟಕದಲ್ಲಿ 38.67% ನಗರ ಜನಸಂಖ್ಯೆ ಇರೋದನ್ನು ನೋಡ್ತೇವೆ. ಸೊ ಈ ನಗರ ಜನಸಂಖ್ಯೆ ಏನು ಕಾಣುತ್ತೆ, ಇದು ನಿಮಗೆ ಇವನ್ ಪ್ರಾದೇಶಿಕವಾಗಿ ಕೂಡ ಬದಲಾವಣೆಗಳಲ್ಲಿ ಕಾಣುತ್ತೆ. ಪ್ರಾದೇಶಿಕ ಬದಲಾವಣೆಗಳೆಂದ್ರೆ ಏನು, ಕೆಲವೊಂದು ನಗರಗಳು ಬಹಳ ಜಾಸ್ತಿ ಜನಸಂಖ್ಯಾ ಸಾಂದ್ರತೆಗಳನ್ನು ಹೊಂದಿರಬಹುದು, ಕೆಲವೊಂದು ನಗರಗಳು ಕಡಿಮೆ ಜನಸಂಖ್ಯಾ ಸಾಂದ್ರತೆಗಳನ್ನು ಕೂಡ ಹೊಂದಿರಬಹುದು. ಅಗೇನ್ ಬಹಳ ಕಡಿಮೆ ಅಲ್ಲ, ಬಹಳ ಕಡಿಮೆ ಆದರೆ ನೀವು ಅದನ್ನ ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿ ಅಂತೇಳಿ ಥಿಂಕ್ ಮಾಡ್ತೀರಾ. ಆದ್ರೆ ನಿಮ್ಗೆ ಏನಾಗುತ್ತೆ, ಕೆಲವೊಂದು ನಗರಗಳ ಒಳಗಡೆನೂ ಕೂಡ ಅಸಮಾನತೆ ಇರೋದು ನೋಡ್ತೀರಾ. ಹಳ್ಳಿ ಮತ್ತು ನಗರದ ಮಧ್ಯೆ ಅಸಮಾನತೆ ಅಂತೂ ಇರೋದಿದ್ದೇ ಇರುತ್ತೆ, ಅದರ ಜೊತೆಯಲ್ಲಿ ನಗರಗಳಲ್ಲಿಯೂ ಕೂಡ ಅಸಮಾನತೆ ಇರುತ್ತೆ. ಇವನ್ ಒಂದೇ ನಗರದ ಒಳಗಡೆನೂ ಬೇರೆ ಬೇರೆ ಏರಿಯಾಗಳಲ್ಲಿ ಕೂಡ ನಿಮಗೆ ಅಸಮಾನತೆಗಳು ಇರೋದನ್ನು ನೋಡ್ತೇವೆ. ಅದಕ್ಕಾಗಿ ಏನಂತ ಕರಿತೀವಿ, ಕರ್ನಾಟಕ ಹೆಚ್ಚಿನ ಪ್ರಾದೇಶಿಕ ಬದಲಾವಣೆ ಮತ್ತು ಹೆಚ್ಚಿನ ನಗರ ಪ್ರಾಮುಖ್ಯತೆಯೊಂದಿಗೆ ನಗರೀಕರಣದಲ್ಲಿಯೂ ಕೂಡ ಏರಿಳಿತದ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತೆ. ಅತಿ ಹೆಚ್ಚು ನಗರೀಕರಣಗೊಂಡಂತ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಬೆಂಗಳೂರು ನಗರ. 90.94 ಅಥವಾ 91% ಇದೇನಾಗಿದೆ, ಈ ಜಿಲ್ಲೆ ಅದು ನಗರದ ಭಾಗವಾಗಿದೆ. ಕೊಡಗು ಅತ್ಯಂತ ಕಡಿಮೆ ನಗರೀಕರಣಗೊಂಡಿದೆ, ಅದು ಯಾವುದು 14.61%. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವೇಗವಾಗಿ ನಗರೀಕರಣಗೊಳ್ತಾ ಇದ್ರೆ, ಉತ್ತರ ಕನ್ನಡ, ರಾಯಚೂರು ಮತ್ತು ಗದಗ ಜಿಲ್ಲೆಗಳು ಅತ್ಯಂತ ನಿಧಾನಗತಿಯ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಸೊ ಒಟ್ಟು 70% ನಗರ ಜನಸಂಖ್ಯೆಯಲ್ಲಿ 10% ಜನಸಂಖ್ಯೆ ಏನಾಗ್ತದೆ, ನಗರ ಅಥವಾ ಪಟ್ಟಣಗಳು ಒಟ್ಟುಗೂಡುವ ಸ್ಥಳಗಳಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಅಥವಾ ಅದನ್ನ ಅರ್ಬನ್ ಫ್ರಿಂಜಸ್ ಅಂತ ಕೂಡ ಕರಿತಾರೆ, ಅಂದ್ರೆ ನಗರ ಪ್ರದೇಶಗಳಿಗೆ ತಾಗಿರುವಂತ ಜಾಗಗಳು. ಸೊ ಅಂಥವುಗಳಲ್ಲಿ ಕೂಡ ಕಾಣ್ತಾ ಇರೋದು ನೋಡ್ತಾರೆ. ಸೊ ಅದರಲ್ಲಿಯೂ ಕೂಡ ಬೆಂಗಳೂರು ಪ್ರಥಮ ನಗರವಾಗಿ ಈ ತರ ಕಾಣ್ತಾ ಇರೋದು ನೋಡ್ತಾರೆ. ಸೊ ಇವು ನಗರಗಳು ಯಾವ ತರ ಇರೋದು. ಇನ್ನು ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕೆಲಸಗಳನ್ನ ಅಥವಾ ಅಲ್ಲಿಯ ಒಂದು ಸ್ಥಳೀಯ ಸಂಸ್ಥೆಗಳು ಯಾವ್ದಾಗತ್ತೆ ಅಂತ ಕೇಳಿದಾಗ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಮುನ್ಸಿಪಾಲಿಟೀಸ್ಗಳು ಅನ್ನುವಂಥ ಹೆಸರಿನಿಂದ ನೋಡ್ತಾರೆ. ಓಕೆ, ಸೊ ಅವುಗಳನ್ನು ಕೂಡ ನಂತರದಲ್ಲಿ ನೋಡ್ತಾವೆ. ಸೊ ನೆಕ್ಸ್ಟ್ ಮೊದಲನೇದಾಗಿ ಒಂದನೇ ಇದನ್ನ ನೋಡೋಣ, ಯಾವ್ದಿದು, ನಗರ ವಸತಿ. ನಗರ ವಸತಿಗೆ ಸಂಬಂಧಪಟ್ಟ ಹಾಗೆ ನೀವೇನ್ ನೋಡ್ತೀರಾ, ಒಂದು ಬಹಳ ಜೀವನಾವಶ್ಯಕವಾದಂತ ಮೂಲಭೂತ ಸೌಲಭ್ಯ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ ವಸತಿ. ಅದರ ಜೊತೆಯಲ್ಲಿ ಗೌರವಯುತವಾದಂಥ ಸಾಮಾಜಿಕ ಜೀವನವನ್ನು ನೀವು ನಡೆಸಬೇಕು ಅಂದ್ರೆ ಅವಾಗ ಏನಾಗುತ್ತೆ, ವಸತಿ ಬಹಳ ಪ್ರಮುಖವಾಗುತ್ತೆ. ಇನ್ನು ನಗರ ಪ್ರದೇಶದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಒಂದು ಜಾಗದ ಕೊರತೆ ಇರೋದು ನೋಡ್ತೀರಿ. ಜನಸಂಖ್ಯೆ ಬಹಳ ಜಾಸ್ತಿ, ಆದ್ರೆ ಅಲ್ಲಿ ಇರುವಂತ ಜಾಗ ಏನಿದೆ ಬಹಳ ಕಡಿಮೆ ಇದೆ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ಅಲ್ಲಿ ಚಿಕ್ಕದಾಗಿದ್ರು ಕೂಡ ಚೆನ್ನಾಗಿರುವಂತ ಒಂದು ಮೂಲ ಸೌಕರ್ಯಗಳನ್ನ ಅಥವಾ ವಸತಿಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅಂಥವುಗಳನ್ನ ಮಾಡೋದಕ್ಕೆ ಕೆಲವೊಂದು ಸಂಸ್ಥೆಗಳು ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟು, ಕರ್ನಾಟಕ ಹೌಸಿಂಗ್ ಬೋರ್ಡ್. ಸೊ ಅದಲ್ಲದೆ ಇವನ್ ನಮ್ಗೇನ್ ಕಾಣುತ್ತೆ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕೂಡ ಈ ಕೆಲಸಗಳನ್ನ ಮಾಡುತ್ತೆ. ಸೊ ಇದರ ಅಡಿಯಲ್ಲಿ ಬಹಳಷ್ಟು ಯೋಜನೆಗಳಿದಾವೆ ಕರ್ನಾಟಕ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ. ಅದರಲ್ಲಿ ಯಾವ್ಯಾವುದು, ವಾಜಪೇಯಿ ನಗರ ವಸತಿ ಯೋಜನೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅರ್ಬನ್ ಕಂಪೋನೆಂಟ್ ಅಂತ ಕೂಡ ಬರುತ್ತೆ, ದೇವರಾಜ್ ಅರಸು ವಸತಿ ಯೋಜನೆ ಆಗಿರ್ಬೋದು. ಸೊ ಇವೆಲ್ಲ ಬೇರೆ ಬೇರೆ ವಸತಿ ಯೋಜನೆಗಳನ್ನ ನೋಡ್ತೀರ. ಸೊ ನೆಕ್ಸ್ಟ್, ಸೊ ಕರ್ನಾಟಕದಲ್ಲಿ ಬೆಂಗಳೂರಿನ ಒಳಗಡೆ ನೀವು ನೋಡೋದಕ್ಕೆ ಹೋದ್ರೆ ಮತ್ತು ಜಾಸ್ತಿ ಜನಸಂಖ್ಯಾ ಸಾಂದ್ರತೆ ಇರೋದು ನೋಡ್ತೀರಾ. ಅರೌಂಡ್ 4,000 ಜನಸಂಖ್ಯಾ ಸಾಂದ್ರತೆ ಇರೋದನ್ನು ನೋಡ್ತೀರಾ ಪ್ರತಿ ಚದರ ಕಿಲೋಮೀಟರ್ಗೆ. ಸೊ ಇಲ್ಲೇನಾಗುತ್ತೆ, ಕೆಲವೊಂದು ಏರಿಯಾಗಳಲ್ಲಿ ನಿಮ್ಗೆ ಇವನ್ ಏನಾಗಲ್ಲ, ನಾವು ಅಲ್ಲೇನಾದ್ರೂ ವಸತಿಯನ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂದ್ರೂ ಕೂಡ ವಸತಿಯನ್ನ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಬೇಕಾದಷ್ಟು ಜಾಗ ಅವೈಲೇಬಲ್ ಇರಲ್ಲ. ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಬಹುಮಹಡಿ ಕಟ್ಟಡಗಳನ್ನ ಕಟ್ಟುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ವಿ. ಸೊ ಅದಕ್ಕೆ ನೀವೇನ್ ನೋಡ್ತೀರಾ, 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಂತ ಕೂಡ ನೋಡ್ತೀವಿ.
ಸೊ ಇದರೊಳಗಡೆ ಡಾಕ್ಟರ್ ಅಂಬೇಡ್ಕರ್ ನಿವಾಸ ಯೋಜನೆ ಮತ್ತು ವಾಜಪೇಯಿ ನಗರ ವಸತಿ ಯೋಜನೆ, ಇವುಗಳ ಎಲ್ಲ ಯೋಜನೆಗಳ ಹಣವನ್ನು ಕ್ರೋಢೀಕರಿಸ್ಕೊಂಡು ಈ ಥರ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಸೊ 1 ಲಕ್ಷ ಬಹುಮಹಡಿ ಮನೆಗಳನ್ನು ನಿರ್ಮಿಸುವಂಥ ಒಂದು ಪ್ರಯತ್ನ. ಸೊ ಅದಲ್ಲದೆ ಮತ್ತೆ ಏನು ನೋಡ್ತೀವಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸ್ಲಮ್ ಏರಿಯಾಗಳನ್ನ ಏನು ನೋಡ್ತೀವಿ, ಅವುಗಳನ್ನ ಸುಧಾರಣೆ ಮಾಡೋದು, ತೆರವು ಮಾಡೋದು ಅಥವಾ ಅವುಗಳನ್ನ ಉನ್ನತೀಕರಣಗೊಳಿಸೋದು, ಈ ಥರದ ಕೆಲಸಗಳನ್ನು ಕೂಡ ಮಾಡ್ತೀವಿ. ಅದಕ್ಕಾಗಿ ನಮಗೇನಿದೆ, ಒಂದು ಕಾಯ್ದೆ ಇದೆ, 1973ರ ಕಾಯ್ದೆ, ಕರ್ನಾಟಕ ಕೊಳಗೇರಿ ಪ್ರದೇಶಗಳ ಸುಧಾರಣೆ ಮತ್ತು ತೆರವು ಕಾಯ್ದೆ 1973 ಅಂತ ಕರಿತೀವಿ. ಸೊ ಇದರ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗಳನ್ನ ಸ್ಥಾಪನೆ ಮಾಡಿದೀವಿ. ಇದು ಏನ್ ಮಾಡುತ್ತೆ, ಕೊಳಗೇರಿಗಳಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ಕೆಲಸಗಳನ್ನ ಮಾಡುತ್ತೆ. ಸೊ ಇನ್ನು ಕೆಲವೊಂದು ಇದನ್ನ ನಂಬರ್ಗಳನ್ನು ಕೂಡ ನೀವು ನೋಡ್ಬೋದು, ಏನೇನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಸೊ ಅದಲ್ಲದೆ 2011ರ ಜನಗಣತಿಯ ಪ್ರಕಾರ ಒಟ್ಟು ನಗರವಾಸಿಗಳ ಸಂಖ್ಯೆ ಅರೌಂಡ್ 2 ಕೋಟಿ ಆಗಿದ್ರೆ, ಕೊಳಚೆ ಪ್ರದೇಶಗಳ ಸಂಖ್ಯೆ ಅರೌಂಡ್ 3008 ಇದೆ. ಓಕೆ, ಸೊ ಅದರ ಒಳಗಡೆ ಕೊಳಚೆ ಪ್ರದೇಶಗಳು, ಅದರಲ್ಲಿ ನಾವು ಕಾಯ್ದೆಯ ಅಡಿಯಲ್ಲಿ ಈಗ ಸದ್ಯದಲ್ಲಿ ಅಧಿಸೂಚನೆ ಮಾಡಿರುವಂಥ ಕೊಳಗೇರಿಗಳು ಎಷ್ಟು, 2866, ಇನ್ನೂ 142ನ್ನ ಗುರುತಿಸಿಲ್ಲ ಅಂತ ಹೇಳ್ತದೆ. ಸೊ ಈ ಥರದೆಲ್ಲ ನೀವು ನೋಡ್ಬೋದು. ಇನ್ನು ಯಾವ್ಯಾವ ಯೋಜನೆಗಳನ್ನು ನೋಡಿದ್ವಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸರ್ವರಿಗೂ ಸೂರು ಅನ್ನುವಂಥ ಹೆಸರಿಂದ ಬರುತ್ತೆ. ಅದಲ್ಲದೆ ನೆಕ್ಸ್ಟ್ ಯಾವ್ದನ್ನ ನೋಡ್ತೀವಿ ಅಂತ ಕೇಳಿದಾಗ ನಗರದ ಮೂಲಭೂತ ಸೌಕರ್ಯ, ಇದೇನಾಯ್ತು ವಸತಿ ಯೋಜನೆಗೆ ಆಯ್ತು. ಈಗ ನೆಕ್ಸ್ಟ್ ಏನು ಬರುತ್ತೆ, ನಗರದ ಮೂಲಭೂತ ಸೌಕರ್ಯ. ಇದರಲ್ಲಿ ಯಾವ್ಯಾವ್ದ್ರ ಬಗ್ಗೆ ಹೇಳ್ತಾರೆ, ನೀರು ಮತ್ತು ನೈರ್ಮಲ್ಯ, ಒಳಚರಂಡಿ ವ್ಯವಸ್ಥೆಗಳು, ಇದು 3ಅನ್ನು ಒಟ್ಟಿಗೆ ತಗೋತಾರೆ. ವಿದ್ಯುತ್ ಮತ್ತು ಅನಿಲ ವಿತರಣೆ, ನಗರ ಸಾರಿಗೆ, ಪ್ರಾಥಮಿಕ ಆರೋಗ್ಯ ಸೇವೆಗಳು, ಪರಿಸರ ನಿಯಂತ್ರಣವನ್ನ, ಆರ್ಥಿಕ ಅಭಿವೃದ್ಧಿ, ಪರಿಸರ ನಿಯಂತ್ರಣವನ್ನ ಮಾಡುವಂತ ಅಥವಾ ಪರಿಸರದ ಮೇಲೆ ಹೆಚ್ಚಿನ ಪ್ರಭಾವ ಬೀರದೇ ಇರುವಂತ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಿದ್ದಾರೆ. ಅದಲ್ಲದೆ ಜನಸಂಖ್ಯೆಯ ಬೆಳವಣಿಗೆಯ ಬೇಡಿಕೆಗಳಿಗೆ ಅನುಗುಣವಾಗಿ ನಗರ ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡೋದು. ಸೊ ಇವೆಲ್ಲವುಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಮೊದಲನೇದಾಗಿ ನೀರು ಸರಬರಾಜು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ. ಸೊ ರಾಜ್ಯದ ಜನಸಂಖ್ಯೆ ಸರಿಸುಮಾರು 38% ನಗರ ಪ್ರದೇಶದಲ್ಲಿ ವಾಸಿಸ್ತಾರೆ. ದೇಶದ ಎವರೇಜ್ ಎಷ್ಟು, 28%. ಆ ಕಾರಣಕ್ಕಾಗಿ ಕರ್ನಾಟಕ ಏನಿದೆ ಸ್ವಲ್ಪ ಮಟ್ಟಿಗೆ ನಗರೀಕರಣ ಜಾಸ್ತಿ ಆಗಿರುವಂತ ರಾಜ್ಯ ಆಗಿದೆ. ಹಾಗಾದ್ರೆ ಏನೇನು ಸಮಸ್ಯೆ ಇದೆ ಅಂತ ಕೇಳಿದಾಗ, ಸಂಪನ್ಮೂಲಗಳ ಪರಿಣಾಮಕಾರಿ ನಿರ್ವಹಣೆ ಇಲ್ಲದೆ ಇರೋದ್ರಿಂದಾಗಿ ನೀರು ಕೂಡ ಆರ್ಥಿಕ ಅಭಿವೃದ್ಧಿಗೆ ಒಂದು ಪ್ರಮುಖವಾದಂಥ ನಿರ್ಬಂಧಕವಾಗ್ತಾ ಇದೆ. ಸೊ ಅದನ್ನ ಸರಿಯಾಗಿ ಬಳಸಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಸಂಸ್ಥೆಗಳಿದಾವೆ, ಒಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಕರಿತೀವಿ. ಇದು BBMP ಅಥವಾ ಬೆಂಗಳೂರು ಒಂದನ್ನ ಹೊರತುಪಡಿಸಿ ಉಳಿದೆಲ್ಲ ನಗರಗಳಿಗೆ ಸಂಬಂಧಪಟ್ಟ ಹಾಗೆ ನೀರು ಸರಬರಾಜು ಮತ್ತು ಒಳಚರಂಡಿ ಕೆಲಸವನ್ನ ಮಾಡುತ್ತೆ. ಸೊ ಇದು BBMP ಒಂದನ್ನ ಬಿಟ್ಟು, BBMPಗೆ ನೀವು ಸಪರೇಟ್ ಆಗೇನಿದೆ BWSSB ಅಂತೇಳಿ ಸಪರೇಟ್ ಆಗಿದೆ. ಸೊ ಅದಕ್ಕಾಗಿ ಇದು ಅದನ್ನ ಬಿಟ್ಟು ಉಳಿದದಕ್ಕೆ ಹೇಳ್ತಾರೆ. ಇದು ನೆಕ್ಸ್ಟ್ ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಅಗೇನ್ ಇದನ್ನ ನಾವು ಯಾವ ಒಂದು ಬ್ಯಾಂಕ್ನ ನೆರವಿನೊಂದಿಗೆ ಮಾಡ್ತಾ ಇದೀವಿ ಅಂತ ಕೇಳಿದಾಗ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ನೆರವಿನೊಂದಿಗೆ ಮಾಡ್ತಾ ಇದೀವಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಡಿಯಲ್ಲಿ ಕರ್ನಾಟಕ ಸಮಗ್ರ ನೀರು ನಿರ್ವಹಣಾ ಹೂಡಿಕೆ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಜಲಶುದ್ಧಿ ಅಭಿಯಾನ ಅಂತ ಕರಿತೀವಿ. ಬಳಸಿದ ನೀರಿನ ನಿರ್ವಹಣೆಯನ್ನ ಮಾಡೋದಕ್ಕೆ ಜಲಶುದ್ಧಿ ಅಭಿಯಾನ ಅನ್ನುವಂಥದ್ದನ್ನು ಮಾಡಿದ್ವಿ. ಸೊ ಅಗೇನ್ KUI DFC ಅಡಿಯಲ್ಲಿ ಇದನ್ನು ಕೂಡ ಮಾಡ್ತೀವಿ. ಸ್ವಚ್ಛ ಭಾರತ್ ಮಿಷನ್ ಮತ್ತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಡಿಯಲ್ಲಿ ನಾವೇನ್ ಮಾಡಿದ್ವಿ, ಒಂದು ನಿಧಿಯನ್ನ ಮಾಡಿದ್ವಿ. ಆ ನಿಧಿ ಏನು, ಪರಿಸರ ಪರಿಹಾರ ನಿಧಿ. ಆ ಪರಿಸರ ಪರಿಹಾರ ನಿಧಿಯ ಅಡಿಯಲ್ಲಿ ನಾವೇನ್ ಮಾಡ್ತೀವಿ, ಜಲಶುದ್ಧಿ ಅಭಿಯಾನವನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅರ್ಬನ್ ವೇಸ್ಟ್ ವಾಟರ್ ಏನಿದೆ ಅದನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬೆಂಗಳೂರು ನೀರು ಪೂರೈಕೆ ಮತ್ತು ಒಳಚರಂಡಿ ಮಂಡಳಿ ಅಂತ ಕರಿತೀರ, BWSSB ಅನ್ನುವಂಥ ಹೆಸರಿನಿಂದ ಕರಿತೀರ. ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವರೇಜ್ ಬೋರ್ಡ್ ಅಂತ ಕರಿತೀವಿ. ಸೊ ಇದು ಕೂಡ ಏನ್ ಮಾಡುತ್ತೆ, ಅರೌಂಡ್ 800 ಚದರ ಕಿಲೋಮೀಟರ್ ಪ್ರದೇಶ BBMPಗೆ ಏನು ಸಂಬಂಧ ಬರುತ್ತೆ, ಅಲ್ಲಿಯ ನೀರಿನ ಪೂರೈಕೆ ಮತ್ತೆ ಒಳಚರಂಡಿ ವ್ಯವಸ್ಥೆಯನ್ನ ಮೇಂಟೈನ್ ಮಾಡೋದನ್ನ ನೋಡ್ತೀವಿ. ಸೊ ಇದರ ಆದೇಶಗಳನ್ನ ಕೆಲವೊಂದನ್ನು ನೋಡಿ ಅಬ್ಸರ್ವ್ ಮಾಡಿ. ಬೇಡಿಕೆಯನ್ನ ಪೂರೈಸಲು ಸಾಕಷ್ಟು ನೀರನ್ನ ಸರಬರಾಜು ಮಾಡೋದು, ಅಂದ್ರೆ ಅಲ್ಲಿರುವಂತಹ ಜನರಿಗೆ ಸಾಕಷ್ಟು ನೀರನ್ನ ಸರಬರಾಜು ಮಾಡೋದು. ಒಳಚರಂಡಿ ಜಾಲದ ರಚನೆ ಮತ್ತು ಒಳಚರಂಡಿಯ ಸುರಕ್ಷಿತ ವಿಲೇವಾರಿ. ನೀರು ಸರಬರಾಜನ್ನ ಹೆಚ್ಚಿಸೋದಕ್ಕೆ ಮತ್ತು ಒಳಚರಂಡಿಯ ಸುರಕ್ಷಿತ ವಿಲೇವಾರಿಗಾಗಿ ಯೋಜನೆಗಳು ಮತ್ತು ಯೋಜನೆಗಳ ತಯಾರಿಕೆಯನ್ನ ಮಾಡೋದು ಮತ್ತು ಅವುಗಳ ಅನುಷ್ಠಾನ. ವ್ಯವಸ್ಥೆಯ ಲಾಭದ ಆಧಾರದ ಮೇಲೆ ನೀರಿನ ಶುಲ್ಕವನ್ನು ಯಾವುದೇ ಲಾಭ ಅಥವಾ ನಷ್ಟವಿಲ್ಲದೆ ಸುಸ್ಥಿರತೆಗಾಗಿ ಸಂಗ್ರಹಿಸುವಂತ ವ್ಯವಸ್ಥೆ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ರೀತಿಯಲ್ಲಿ ಕೆಲಸ ಮಾಡೋದು BWSSBಯ ಕೆಲಸ ಆಗತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಗರ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನೈರ್ಮಲ್ಯ ಏನ್ ಮಾಡುತ್ತೆ, ಸೊ ಯಾವಾಗ ನೀವು ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿರ್ತೀರೋ ಆವಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಪರಿಸರದ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ.
ಸೊ ಆ ಕಾರಣಕ್ಕಾಗಿ ನೈರ್ಮಲ್ಯವನ್ನು ನೀವೇನಾದ್ರು ನೋಡ್ಬೇಕಂದ್ರೆ ಅವಾಗ ಏನು ಮಾಡ್ಬೇಕಾಗತ್ತೆ, ಈ ತ್ಯಾಜ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಣೆ ಮಾಡೋದು, ಸಾಗಣೆ ಮಾಡೋದು, ಅವುಗಳನ್ನು ಟ್ರೀಟ್ಮೆಂಟ್ ಮಾಡೋದು ಅಂತೇಳಿ ಬರುತ್ತೆ. ಅದರಿಂದ ಕನ್ನಡದಲ್ಲಿ ನೀವು ಚಿಕಿತ್ಸೆ ಅಂತೇಳಿ ಹೇಳೋದಕ್ಕಾಗಲ್ಲ, ಅದ್ರ ಬದಲಾಗಿ ಏನದು ಸಂಸ್ಕರಣೆ ಮಾಡೋದು ಅಂತ ಹೇಳ್ಬೇಕು. ಆದ್ರೆ ಇವ್ರು ಏನು ಮಾಡಿದರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಚಿಕಿತ್ಸೆ ಅಂತ ಬರ್ತಾರೆ. ಚಿಕಿತ್ಸೆ ಅಲ್ಲ, ಸಂಸ್ಕರಣೆ ಮತ್ತೆ ವಿಲೇವಾರಿ ಇವೆಲ್ಲವುಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ. ಸೊ ಈಗ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಬೇರೆ ಬೇರೆ ಘಟಕಗಳನ್ನು ಹೊಂದಿರೋದು ನೋಡ್ತೀರಾ. ಗೃಹ ಶೌಚಾಲಯಗಳ ನಿರ್ಮಾಣ, ಸಮುದಾಯ ಶೌಚಾಲಯಗಳ ನಿರ್ಮಾಣ, ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ, ಘನತ್ಯಾಜ್ಯ ನಿರ್ವಹಣೆ ಅಥವಾ ಸಾರ್ವಜನಿಕರಿಗೆ ಜಾಗೃತಿ ಮತ್ತೆ ಸಾಮರ್ಥ್ಯ ವರ್ಧನೆಯನ್ನ ಮಾಡೋದು, ಈ ತರದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ವಿ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಬರುತ್ತೆ ಅಟಲ್ ನಗರ ನವೀಕರಣ ಮತ್ತು ಪುನಶ್ಚೇತನ ಮಿಷನ್, ಅಮೃತ್ ಅಂತ ಕರಿತೀರಾ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇದನ್ನ ಮೊದಲ ಹಂತದಲ್ಲಿ ತಂದಾಗ ಏನ್ ಮಾಡಿದ್ವಿ, 1,00,000 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ನಗರಗಳನ್ನ ಮಾತ್ರ ತಗೊಂಡಿದ್ವಿ. ಆ ತರದ 27 ನಗರಗಳನ್ನ ನಾವು ಕರ್ನಾಟಕದಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ಈಗ ಅಮೃತ್ 2.0 ಅಂತಂದಾಗ, ಎರಡನೇ ಹಂತದ ಅಮೃತ್ ಯೋಜನೆಯನ್ನ ನಾವು ನೋಡಿದಾಗ ಅವಾಗ ಏನ್ ಮಾಡ್ತಾ ಇದ್ವಿ, 1,00,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತ ನಗರಗಳನ್ನು ಕೂಡ ತಗೊಂಡಿದ್ವಿ. ಸೊ ಈಗ ಏನಾಗಿದೆ, 287 ನಗರಗಳು ಅಥವಾ ಪಟ್ಟಣಗಳಲ್ಲಿ ನೀರು ಸರಬರಾಜು, ಜಲಮೂಲಗಳ ಪುನರುಜ್ಜೀವನ ಮತ್ತು ಎಲ್ಲಾ ನಗರಗಳಲ್ಲಿ ಹಸಿರು ಸ್ಥಳಗಳು ಮತ್ತು ಉದ್ಯಾನವನಗಳ ಅಭಿವೃದ್ಧಿಗಾಗಿ ಅಮೃತ್ 2.0ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಓಕೆ, ಸೊ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಮಾರ್ಟ್ ಸಿಟಿ ಮಿಷನ್. ಸ್ಮಾರ್ಟ್ ಸಿಟಿ ಮಿಷನ್ ಅಲ್ಲಿ ಏನ್ ಮಾಡ್ತೀವಿ, ಸೊ ಈ ನಗರಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಇಂದಿನ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ನಾವೇನಾದ್ರೂ ಅವುಗಳನ್ನ ಸಾಲ್ವ್ ಮಾಡ್ಬೋದಾ ಅಂತೇಳಿ ಯೋಚನೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ಗೆ ಸಂಬಂಧಪಟ್ಟಾಗಿರ್ಬೋದು, ಎಮಿಷನ್ಸ್ಗೆ ಸಂಬಂಧಪಟ್ಟಾಗಿರ್ಬೋದು, ಸೊ ಅವುಗಳನ್ನ ಹೇಳ್ತೀವಿ. ಸೊ ಇದು ನವೀನ ಸ್ಮಾರ್ಟ್ ಪರಿಹಾರಗಳು ಅಂತಂದ್ರೆ ಮೀನು ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಇದಕ್ಕೇನಾದ್ರೂ ಪರಿಹಾರಗಳನ್ನ ಕೊಡ್ಬೋದಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ನಗರ ಸಾರಿಗೆಗೆ ಸಂಬಂಧಪಟ್ಟಾಗಿ. ನಗರ ಸಾರಿಗೆಯ ಒಳಗಡೆ ನೀವೇನ್ ನೋಡ್ತೀರಾ, ಒಂದು ರೋಡ್ ಟ್ರಾನ್ಸ್ಪೋರ್ಟ್ನ ಫೆಸಿಲಿಟಿಯನ್ನ ಒದಗಿಸೋದನ್ನು ನೋಡ್ತೀರಾ. ಸೊ ಇತ್ತೀಚೆಗೆ ಈ ರೋಡ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಾಗಿ ಏನ್ ನೋಡ್ತೀರಾ, ಡೆಡಿಕೇಟೆಡ್ ಲೈನ್ಗಳನ್ನ ನೋಡ್ತೀರಾ. ಸೊ ಅಂದ್ರೆ ಕೆಲವೊಂದು ಏರಿಯಾ ಅಥವಾ ಒಂದು ಪರ್ಟಿಕ್ಯುಲರ್ ಆದಂತ ಲೇನ್ ಅನ್ನ ಏನ್ ಮಾಡಿರ್ತೀವಿ, ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಸ್ಗಳಿಗಾಗಿ, ಪಬ್ಲಿಕ್ ಬಸ್ಗಳಿಗಾಗಿ ಮೀಸಲಿಟ್ಟಿರೋದನ್ನ ನೋಡ್ತೀರಾ. ಸೊ ಆಲ್ರೆಡಿ ಎಲ್ಲಿದೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ಚಿಗರಿ ಬಸ್ಗಳು ಅಥವಾ ಈ ಒಂದು BRTS ಅನ್ನುವಂಥ ಹೆಸರಿನಿಂದ ಕರಿತೀರಾ. ಸೊ ಅದರ ಜೊತೆಯಲ್ಲಿ ಇತ್ತೀಚೆಗೆ ಏನ್ ಮಾಡ್ತಿದೀವಿ, ಇವನ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕಲಬುರಗಿಯಲ್ಲಿ ಈ ತರ ಒಂದು ಮಾಡೋದನ್ನ ನಾವು ನೋಡ್ತಾ ಇದೀವಿ. ಸೊ ಆ ತರದನ್ನ ನಾವು ಏನ್ ಹೇಳ್ತೀವಿ, ಕೆಲವೊಂದು ಲೇನ್ಗಳನ್ನ ಸ್ಪೆಸಿಫಿಕ್ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಾಗಿ ಇಡ್ತಾ ಇದೀವಿ. ಸೊ ಇದಲ್ಲದೆ ಏನು, ಸಬರ್ಬನ್ ರೈಲ್ವೆಗಳನ್ನು ಕೂಡ ನೀವು ನೋಡ್ತೀರಾ. ಸಬರ್ಬನ್ ರೈಲ್ವೆಗಳನ್ನು ನೋಡ್ತೀರಾ, ಲೋಕಲ್ ರೈಲ್ವೆಗಳು ಅಂತ ಹೇಳ್ತೀರಾ. ಮುಂಬೈನಲ್ಲಿ ನೀವು ಏನ್ ನೋಡ್ತೀರಾ, ಅದೇ ತರ ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಲ್ಲದೆ ಮೆಟ್ರೋ ರೈಲ್ಗಳನ್ನು ಕೂಡ ನೋಡ್ತೀರಾ, ಮೆಟ್ರೋ ರೈಲ್. ಸೊ ಇವೆಲ್ಲ ಏನು, ನಗರ ಸಾರಿಗೆ. ನಗರ ಸಾರಿಗೆಯಲ್ಲಿ ನೀವು ಹೆಚ್ಚೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಎಮಿಷನ್ಸ್ ಕಡಿಮೆ ಆಗುತ್ತೆ. ಇಲ್ಲದ್ರೆ ಈಚ್ ಇಂಡಿವಿಜುವಲ್ ವ್ಯಕ್ತಿ ಏನ್ ಮಾಡ್ತಾರೆ, ಒಂದೊಂದು ಬೈಕ್ ಅನ್ನ ತಗೊಂಡು ಹೋಗ್ತಾರೆ ಅಂತಂದ್ರೆ ಅವಾಗ ಏನಾಗುತ್ತೆ, ಎಮಿಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ ನಗರ ಸಾರಿಗೆಯಲ್ಲಿ ನೀವು ಏನ್ ಮಾಡ್ಬೇಕು, ಆ ಕಾರಣಕ್ಕಾಗಿ ವಾಹನದ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡಬೇಕು. ಅದರ ಜೊತೆಯಲ್ಲಿ ಹೆಚ್ಚು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋ ತರ ಕೂಡ ಮಾಡಬೇಕು. ಆ ಕಾರಣಕ್ಕಾಗಿ ಈ ತರದೆಲ್ಲ ಮಾಡೋದನ್ನು ನೋಡ್ತೀವಿ. ಸೊ ಒಂದು ನಮ್ಗೇನಾಗಿದೆ, ಉಪನಗರ ರೈಲು ಯೋಜನೆ ಒಂದನ್ನ ಕರ್ನಾಟಕಕ್ಕೆ, ಅದು ಬೆಂಗಳೂರಿಗೆ ಸ್ಯಾಂಕ್ಷನ್ ಮಾಡಿರೋದು ನೋಡ್ತೀರಾ. ಅದನ್ನೇ ಬೆಂಗಳೂರು ಉಪನಗರ ರೈಲು ಯೋಜನೆ ಅಂತ ಹೇಳ್ತಾರೆ. ಸೊ ಯಾವ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಮಾಡ್ತಿದೀವಿ, K-Ride ಅನ್ನುವಂಥ ಸಂಸ್ಥೆಯ ಮೂಲಕ ಅನುಷ್ಠಾನ ಮಾಡ್ತಾ ಇರೋದು ನೋಡ್ತೀವಿ. ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ಆಲ್ರೆಡಿ ನಾವೇನ್ ಮಾಡಿದೀವಿ, BRTS ಅನ್ನ ನಾವು ಮಾಡಿರೋದನ್ನ ನೋಡ್ತೀವಿ, ತ್ವರಿತ ಬಸ್ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ತರದೊಂದನ್ನ ಮಾಡೋದು ನೋಡ್ತೀರಾ. ಇದರ ಬಿಟ್ಟು ಕೂಡ ಬಹಳಷ್ಟು ಸಾರಿಗೆ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಿರೋದು ನೋಡ್ತೀವಿ. ಇನ್ನು ಮತ್ತೊಂದಿದೆ ರಾಜ್ಯ ನಗರ ಸಾರಿಗೆ ನಿಧಿ ಅಂತ ಕರಿತೀವಿ. ಓಕೆ, ರಾಜ್ಯ ನಗರ ಸಾರಿಗೆ ನಿಧಿ, ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ, ಮೋಟಾರ್ ವಾಹನದ ತೆರಿಗೆ ಏನಿದೆ ಅದರ ಮೇಲೆ 1% ಸೆಸ್ ಅನ್ನ ಹಾಕ್ತೀವಿ. ಅದರ ಜೊತೆಲಿ ಆಸ್ತಿ ತೆರಿಗೆಯ ಮೇಲೆ 2% ಸೆಸ್ ಅನ್ನ ಹಾಕ್ತೀವಿ. ಸೆಸ್ ಅಂದ್ರೆ ಏನು, ತೆರಿಗೆಯ ಮೇಲೆ ವಿಧಿಸುವಂತ ತೆರಿಗೆ ಅಂತ ಹೇಳಿ ಅರ್ಥ. ಓಕೆ, ಸೊ ಸೆಸ್ ಮತ್ತೆ ಸರ್ಚಾರ್ಜ್ ಎರಡು ರೀತಿಯಲ್ಲಿ ಬರುತ್ತೆ. ತೆರಿಗೆಯ ಮೇಲೆ ವಿಧಿಸುವಂತ ತೆರಿಗೆ, ಸೆಸ್ ಅನ್ನು ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ, ಸ್ಪೆಸಿಫಿಕ್ ಆಗಿ ಇದೇ ಕೆಲಸಕ್ಕಾಗಿ ನಾವು ನಿರ್ದಿಷ್ಟವಾಗಿ ಇದೇ ಕೆಲಸಕ್ಕಾಗಿ ಬಳಸ್ತೀವಿ ಅನ್ನೋದು ಗೊತ್ತಿದೆ ಮೊದಲೇ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಸೆಸ್ ಅಂದ್ರೆ ಅದರಿಂದ ಕಲೆಕ್ಟ್ ಆಗಿರುವಂತ ದುಡ್ಡನ್ನು ನಾನೇನ್ ಮಾಡಬೇಕು, ಎಜುಕೇಶನ್ ರಿಲೇಟೆಡ್ ಆದಂತ ಯೋಜನೆಗಳಿಗಾಗಿ ಬಳಸಬೇಕು. ಸೊ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ನಾವೇನ್ ಮಾಡ್ತೀವಿ, ಸೆಸ್ ಅನ್ನ ಹಾಕ್ಬೇಕಾದ್ರೆ ಹೇಳ್ತಿದ್ವಿ ಇದು ನಗರ ಸಾರಿಗೆ ನಿಧಿಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಏನ್ ಮಾಡ್ತೀವಿ, ಮೋಟಾರ್ ವೆಹಿಕಲ್ನ ಮೇಲೆ ಹಾಕುವಂತ ಟ್ಯಾಕ್ಸ್ನ ಮೇಲೆ 1% ಸೆಸ್ ಅನ್ನ ಹಾಕಿದೀವಿ. ಆಸ್ತಿ ತೆರಿಗೆಯನ್ನು ಹಾಕುವಂತ ಆಸ್ತಿ ತೆರಿಗೆ ಯಾವುದ್ರ ಮೇಲೆ ಬೀಳುತ್ತೆ ಅದ್ರ ಮೇಲೆ ಏನ್ ಮಾಡಿದೀವಿ, 2% ಸೆಸ್ನ ರೂಪದಲ್ಲಿ ಹಾಕ್ತೀವಿ. ಸೊ ಅದಲ್ಲದೆ ಬಜೆಟ್ನ ಮೂಲಕನೂ ಕೂಡ ಒಂದಿಷ್ಟು ಬೆಂಬಲವನ್ನ ಇದಕ್ಕೆ ಕೊಡ್ತೀವಿ.
ಈಗ ಈ ಸಾರಿಗೆ ನಿಧಿಯಲ್ಲಿ ಏನು ನಮಗೆ ದುಡ್ಡು ಕಲೆಕ್ಟ್ ಆಗಿದೆ ಇದನ್ನ ಏನ್ ಮಾಡ್ತೀವಿ ಅಂತ ಕೇಳಿದಾಗ ನಗರ ಪ್ರದೇಶಗಳಲ್ಲಿ ಸಾರಿಗೆ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಏನ್ ಮಾಡ್ತೀವಿ, ನಗರ ಸಾರಿಗೆ ಮೂಲಸೌಕರ್ಯ ನಿರ್ಮಾಣಕ್ಕೆ ನೆರವನ್ನ ಕೊಡೋದಾಗಿರ್ಬೋದು, ಮೋಟಾರು ರಹಿತ ಸಾರಿಗೆ ವ್ಯವಸ್ಥೆಗಳನ್ನ ಅನುಷ್ಠಾನ ಅಥವಾ ಯೋಜನೆಗಳನ್ನ ಮಾಡೋದಕ್ಕಾಗಿರ್ಬೋದು, ಈ ತರದಕ್ಕಾಗಿ ಈ ನಿಧಿಗಳಲ್ಲಿರುವಂತ ದುಡ್ಡನ್ನ ಬಳಸ್ತೀವಿ. ಸೊ ಇದು ರಾಜ್ಯ ನಗರ ಸಾರಿಗೆ ನಿಧಿ ಅಂತ. ನೆಕ್ಸ್ಟ್, ಸುಧಾರಿತ ಸಂಚಾರ ಮಾಹಿತಿ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಸೊ ಇದರೊಳಗಡೆ ಕೆಲವೊಂದು ಸೊ ಇದನ್ನ ನೀವು ನೋಡ್ಬೋದು, BTIC ಅಂತೇಳಿ ಮಾಡಿದೀವಿ, ಬೆಂಗಳೂರು ಸಂಚಾರ ಮಾಹಿತಿ ಕೇಂದ್ರ, ಪ್ರಾದೇಶಿಕ ಸಂಚಾರ ನಿಯಂತ್ರಣ ವ್ಯವಸ್ಥೆ. ಇವೆಲ್ಲ ಏನ್ ಹೇಳ್ತಾ ಇದೆ, ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಅಥವಾ ಮಾಹಿತಿ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಟ್ರಾಫಿಕ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ಬೋದು, ಅಥವಾ ಸೊ ಯಾವ ಪರ್ಟಿಕ್ಯುಲರ್ ಆದಂತ ಏರಿಯಾವನ್ನ ಅಥವಾ ರೋಡ್ಗಳನ್ನ ನೀವು ಬಳಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಇವೆಲ್ಲ ಮಾಹಿತಿಗಳನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಅದನ್ನ ಯಾವ ಸರ್ಕಾರದ ಬೆಂಬಲದೊಂದಿಗೆ ಮಾಡ್ತಿದ್ವಿ, ಹಣಕಾಸು ನೆರವಿನೊಂದಿಗೆ ಅಂತ ಕೇಳಿದಾಗ ಜಪಾನ್ ಸರ್ಕಾರದ ಹಣಕಾಸು ನೆರವಿನೊಂದಿಗೆ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್, ಕೆಲವೊಂದು ಆದ್ಯತಾ ಮಾರ್ಗಗಳ ಬಗ್ಗೆ ಹೇಳಿದೆ. ಅದರಲ್ಲಿ ಒಂದು ಯಾವುದು, BRTS ನ ಬಗ್ಗೆ ನೋಡಿದ್ವಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಲ್ಯಾಣ ಮಾರ್ಗ ಅಂತ ಹೇಳ್ಕೊಂಡು ನಾವೇನ್ ಮಾಡಿದ್ವಿ, ಕಲಬುರ್ಗಿ ಬಸ್ ಆದ್ಯತೆಯ ಪಥಗಳನ್ನು ಕೂಡ ಮಾಡಿದ್ವಿ. ಹಾಗೆ ನೆನಪಿರ್ಲಿ, ಕಲ್ಯಾಣ ಪಥ ಬೇರೆ. ಕಲ್ಯಾಣ ಪಥ ಅಂದ್ರೆ ಏನು, ಗ್ರಾಮೀಣ ರಸ್ತೆಗಳನ್ನ ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದು. ಇದು ಕಲ್ಯಾಣ ಮಾರ್ಗ. ಕಲ್ಯಾಣ ಮಾರ್ಗ ಇಲ್ಲಿ ಕಲಬುರಗಿ ಒಳಗಡೆ ಬಸ್ ಆದ್ಯತೆಯ ಪಥಗಳನ್ನ ಕೊಟ್ಟರು. ಸೊ ಅಗೇನ್ ಈಗ ಸದ್ಯದಲ್ಲಿ 13.68 ಕಿಲೋಮೀಟರ್ನ ಈ ತರದ ಬಸ್ ಆದ್ಯತಾ ಮಾರ್ಗವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಈಗ ಸದ್ಯದಲ್ಲಿ ಏನ್ ಮಾಡಿದೀವಿ, ಅನುಷ್ಠಾನಕ್ಕೆ ತರೋದಕ್ಕೆ ಕೈಗೆತ್ತಿಕೊಂಡಿದ್ದಾರೆ. ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳ್ತಾರೆ. ಇದಲ್ಲದೆ ಸಂಶೋಧನೆ ಮತ್ತು ನಾವೀನ್ಯತೆಗಳನ್ನ ಮಾಡೋದ್ರಿಂದ ಮೂಲಕನೂ ಕೂಡ ನೀವೇನ್ ಮಾಡೋದು, ಸುಸ್ಥಿರ ನಗರದ ಚಲನಶೀಲತೆ ಅಥವಾ ಈ ಒಂದು ಮೊಬಿಲಿಟಿಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾರೆ. CLP ಬೆಂಗಳೂರು ಅಥವಾ ಸಿಟಿ ಲಾಜಿಸ್ಟಿಕ್ ಪ್ಲಾನ್ ಅನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡಿದೀವಿ. ಸೊ ಈ ತರದೆಲ್ಲ ಕೆಲವೊಂದು ಇನಿಷಿಯೇಟಿವ್ಸ್ ಅನ್ನ ಮಾಡಿದ್ವಿ ನಗರ ಸಾರಿಗೆಗೆ ಸಂಬಂಧಪಟ್ಟಾಗ. ನೆಕ್ಸ್ಟ್, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ. ಇದನ್ನು ಕೂಡ ನಾವೇನ್ ಮಾಡಿದೀವಿ, ಬಹಳಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಎಕ್ಸ್ಟೆನ್ಷನ್ ಅನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿದೀವಿ. ಸೊ ಅದನ್ನು ಕೂಡ ನೀವು ಹೇಳ್ಬೋದು. ನೆಕ್ಸ್ಟ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇದನ್ನ ಯಾಕೆ ನಾವು ನೋಡ್ತೀವಿ ಅಂತ ಕೇಳಿದಾಗ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ನಗರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರ ಅಂತೇಳಿ ನಾವೇನಾದ್ರು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ನಾವೇನಿದೆ, ಸಪರೇಟ್ ಆದಂತ ಒಂದು ಆಡಳಿತ ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ, ಅರ್ಬನ್ ಲೋಕಲ್ ಬಾಡಿ. ಅದ್ಯಾವುದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಹಾಗೆ ನೆನಪಲ್ಲಿ, ನಗರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ಬೇಕಾದ್ರೆ ಬೇರೆ ಎಲ್ಲದಕ್ಕೂ ಒಂದು ರೀತಿಯ ಆಡಳಿತವನ್ನ ಹೇಳಿದ್ರೆ, ಬೇರೆ ನಗರಗಳಿಗೆ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಸಪರೇಟ್ ಆಗಿ ನಾವು ಹೇಳ್ತೀವಿ. ಯಾಕಂದ್ರೆ ಅದು ಬಹಳ ದೊಡ್ಡದಾದಂತ ಏರಿಯಾ, ಅದಲ್ಲದೆ ಜನಸಂಖ್ಯೆ ಕೂಡ ಬಹಳ ಜಾಸ್ತಿ. ಆ ಕಾರಣಕ್ಕಾಗಿ ಅವುಗಳನ್ನ ನೀವು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಸಪರೇಟ್ ಆಗಿ ನಾವೇನ್ ಮಾಡಿದ್ವಿ, BBMP ಅನ್ನ ಮಾಡೋದನ್ನ ನೋಡ್ತೀವಿ. 1949ರಲ್ಲಿ ಈ BBMP ಅನ್ನ ನಾವು ಸ್ಥಾಪನೆ ಮಾಡ್ತೀವಿ. ಆ ಟೈಮಲ್ಲಿ 0.75 ಮಿಲಿಯನ್ ಅಷ್ಟೇ ನಮ್ಗೇನಿತ್ತು ಜನಸಂಖ್ಯೆ ಇತ್ತು. ನಂತರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ವಿಸ್ತಾರ ಆಗ್ತಾ 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 ಈಗೇನಾಗಿದೆ, ಪ್ರಸ್ತುತ 8 ವಲಯಗಳನ್ನ ಹೊಂದಿದೆ ಅಂತ ಹೇಳ್ತಾರೆ. RR ನಗರ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಮಹದೇವಪುರ, ಯಲಹಂಕ, ಬೆಂಗಳೂರು ಪೂರ್ವ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪಶ್ಚಿಮ. ಸೊ ಇವು 8 ವಲಯಗಳನ್ನ BBMP ಹೊಂದಿದೆ. ಸೊ BBMP ಇಲ್ಲಿರುವಂತ ರಸ್ತೆಗಳಾಗಿರ್ಬೋದು, ಇಲ್ಲಿರುವಂತ ಮೂಲಸೌಕರ್ಯಗಳಾಗಿರ್ಬೋದು, ಅಥವಾ ಇಲ್ಲಿರುವಂತಹ ಸೊ ವೈಟ್ ಟ್ಯಾಪಿಂಗ್, ರಸ್ತೆ ವಿಸ್ತರಣೆ, ಇವೆಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಅದನ್ನ ನೀವು ಇಲ್ಲಿ ನೋಡ್ಬೋದು. BBMP ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮಗ್ರ ಅಭಿವೃದ್ಧಿ, ಗ್ರೇಡ್ ಸಪರೇಟರ್ಗಳು, ಸಿಗ್ನಲ್ ಮುಕ್ತ ರಸ್ತೆಗಳು, ವೈಟ್ ಟ್ಯಾಪಿಂಗ್, ರಸ್ತೆ ವಿಸ್ತರಣೆ ಅಂತ ಅನೇಕ ಮೂಲಸೌಕರ್ಯ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ. ಸೊ ಇದು BBMPಗೆ ಸಂಬಂಧಪಟ್ಟ. ಇನ್ನು BBMPಯ ಸಹಯೋಗದಲ್ಲಿ ನಾವೇನ್ ಮಾಡಿದ್ವಿ, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಅನ್ನುವಂತ ಒಂದು ಕಂಪನಿಯನ್ನು ಕೂಡ ಮಾಡಿದ್ವಿ. ಸೊ ಈ ಕಂಪನಿಯ ಕೆಲಸ ಏನು, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಘನತ್ಯಾಜ್ಯವನ್ನ ನಿರ್ವಹಣೆ ಮಾಡೋದು. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಅಂತ ಕರಿತೀವಿ. ಸೊ ಇದು ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ BBMPಗೆ ಬಗ್ಗೆ. ಇನ್ನು ಬೆಂಗಳೂರು ವಲಯದ ಒಳಗಡೆ ನಮಗೆ ಅಭಿವೃದ್ಧಿ ಆಗಬೇಕಾದ್ರೆ ನಮಗೇನಾಗುತ್ತೆ, ನೀಟ್ ಆದಂತ ಒಂದು ಲೇಔಟ್ ಪ್ಲಾನಿಂಗ್ ಇರಬೇಕಾಗತ್ತೆ. ಸೊ ಆ ಲೇಔಟ್ ಪ್ಲಾನಿಂಗ್ ಅನ್ನ ಕೊಡೋದಕ್ಕೆ ಅಥವಾ ಅಲ್ಲಿರುವಂತಹ ಬೇರೆ ಮೂಲಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಗೇನಿದೆ, BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಸೊ ಅದರಲ್ಲಿ ಬಹಳಷ್ಟು ಹೊಸ ಹೊಸ ಲೇಔಟ್ಗಳನ್ನು ಕೂಡ ಈ ತರ ಮಾಡೋದಕ್ಕೆ ಟ್ರೈ ಮಾಡೋದು ನೋಡ್ತೀರಾ. ನಾಡಪ್ರಭು ಕೆಂಪೇಗೌಡ ಬಡಾವಣೆ, ಅಥವಾ ಶಿವರಾಮ್ ಕಾರಂತ್ ಅವರ ಹೆಸರಿನಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ, ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆ, ಹೆಬ್ಬಾಳ ಮೇಲ್ಸೇತುವೆ ಕಾಮಗಾರಿ, ಈ ತರದ ಬಹಳಷ್ಟನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತೆ, BDA ಲೇಔಟ್. ಹಾಗೆ ನೆನಪಲ್ಲಿ BDA ಲೇಔಟ್ ಅಂದಾಗ ನಿಮ್ಗೆ ಏನಿರುತ್ತೆ, ಎಲ್ಲ ಈ ಬಡಾವಣೆಗಳನ್ನ ನೀವು ಸೈಂಟಿಫಿಕ್ ಆಗಿ ಮಾಡಿರ್ತೀರ.
ಮೊದಲನೇ ರಸ್ತೆ ಎಲ್ಲಿ ಬರುತ್ತೆ, ಯಾವ ರೀತಿಯ ಚರಂಡಿ ಮಾರ್ಗ ಎಲ್ಲಿಂದ ಹೋಗಬೇಕು, ಎಷ್ಟು ದೂರಕ್ಕೆ ಒಂದೊಂದು ಪಾರ್ಕ್ ಇರಬೇಕು, ಸ್ಕೂಲ್ ಎಲ್ಲಿರ್ಬೋದು, ಇವೆಲ್ಲವುಗಳನ್ನ ಗಣನೆಗೆ ತೆಗೆದುಕೊಂಡು ರೆಡಿ ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಸೊ ಇವುಗಳು ಏನಿರುತ್ತೆ ನಿಮಗೆ ಸೊ ಈ ಥರದ ಡಿಸೈನ್ಡ್ ಅಥವಾ ಪ್ಲ್ಯಾಂಡ್ ಆದಂಥ ಏರಿಯಾಗಳಾಗಿ ಕಾಣುತ್ತೆ. ನೆಕ್ಸ್ಟು BBMP ಹೊರತುಪಡಿಸಿ ಉಳಿದಂಥ ಪೌರಾಡಳಿತ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಕಂಟ್ರೋಲ್ ಮಾಡೋದು ಯಾರು ಅಂತ ಕೇಳಿದ್ರೆ ಪೌರಾಡಳಿತ ನಿರ್ದೇಶನಾಲಯ. ಸೊ ಇದರ ಪಾತ್ರ ಮತ್ತು ಜವಾಬ್ದಾರಿ ಒಳಗಡೆ ಮೆನ್ಷನ್ ಮಾಡ್ತಾರೆ ನೋಡಿ. ರಾಜ್ಯದ ಪಾಲಿಕೆಗಳು BBMPಯನ್ನು ಹೊರತುಪಡಿಸಿ ಉಳಿದಿರುವಂಥ 315 ನಗರ ಸ್ಥಳೀಯ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡಿ, ಮುನ್ಸಿಪಾಲಿಟಿಗಳ ದೈನಂದಿನ ಆಡಳಿತವನ್ನು ನಿಯಂತ್ರಿಸುವಂಥ ನೋಡಲ್ ಏಜೆನ್ಸಿ ಯಾವುದು, ಅದು ಸೊ ಪೌರಾಡಳಿತ ನಿರ್ದೇಶನಾಲಯ. ಸೊ ನಿಗಮಗಳಿಗೆ ಸಂಬಂಧಪಟ್ಟಂತ ಕಾಯ್ದೆ, ಮುನ್ಸಿಪಲ್ ಕಾಯ್ದೆ, ಅದರ ವ್ಯಾಖ್ಯಾನದಲ್ಲಿ ಕಡ್ಡಾಯಗೊಳಿಸಿರುವಂಥ ನಿಗಮಗಳು ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಇವೆಲ್ಲವುಗಳ ಆಡಳಿತದ ಮೇಲ್ವಿಚಾರಣೆ ಇಲ್ಲಿ ಮಾಡ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಕೂಡ ಅನುಕೂಲವನ್ನು ಕಲ್ಪಿಸಿಕೊಡ್ತೀವಿ. ಸೊ ಈ ಥರದ ಕೆಲಸಗಳನ್ನು ನಮ್ಗೆ ಯಾವ್ದು ಮಾಡುತ್ತೆ, ಪೌರಾಡಳಿತ ನಿರ್ದೇಶನಾಲಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ಈ ಪೌರಾಡಳಿತ ನಿರ್ದೇಶನಾಲಯ ಆದ ನಂತರ ನೆಕ್ಸ್ಟ್ ನೀವೇನು ನೋಡ್ತೀರಾ, ಕೆಲವೊಂದು ಈ ಥರದ ಯೋಜನೆಗಳನ್ನು ಕೂಡ ನೋಡ್ತೀರಾ. ಅದು ಯಾವುದು, ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಅನ್ನುವಂಥ ಯೋಜನೆ. ಈಗ ನಮಗೆ ಅಮೃತ್ ಯೋಜನೆ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಆದಂಥ ಒಂದು ಸ್ಕೀಮ್ ಇರೋದು ಗೊತ್ತಿದೆ. ಇಲ್ಲಿ ಕರ್ನಾಟಕದಲ್ಲಿ ಕೂಡ ನಾವೇನು ಮಾಡ್ತೀವಿ, ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಅನ್ನುವಂಥ ಒಂದು ಯೋಜನೆಯನ್ನು ತರ್ತೀವಿ. ಸೊ ಇದರಲ್ಲಿಯೂ ಕೂಡ ಮೂಲಸೌಕರ್ಯದ ಅಭಿವೃದ್ಧಿಗೆ ಟ್ರೈ ಮಾಡ್ತೀವಿ. ಕುಡಿಯುವ ನೀರು ಸರಬರಾಜು ಆಗಿರ್ಬೋದು, ರಸ್ತೆ ಸುಧಾರಣೆ, ರಸ್ತೆ ಬದಿಯ ಚರಂಡಿಗಳಾಗಿರ್ಬೋದು, ಪಾದಚಾರಿ ಮಾರ್ಗ, ಸಂಚಾರ ನಿರ್ವಹಣೆ, ಮಳೆ ನೀರು ಚರಂಡಿ, ಕಚೇರಿ ಕಟ್ಟಡಗಳ ಸುಧಾರಣೆ ಮತ್ತು ನಿರ್ಮಾಣ, ಸೊ ಈ ಥರದ್ದು ಶೌಚಾಲಯಗಳ ನಿರ್ಮಾಣ, ಇವೆಲ್ಲವುಗಳನ್ನ ನಾವೇನು ಮಾಡ್ತೀವಿ, ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯ ಒಳಗಡೆ ಮಾಡ್ತೀವಿ. ಸೊ ನೆಕ್ಸ್ಟ್ 15ನೇ ಹಣಕಾಸು ಆಯೋಗದ ಅನುದಾನಗಳು ಕೂಡ ನಿಮ್ಗೆ ಏನಾಗುತ್ತೆ, ಅರ್ಬನ್ ಲೋಕಲ್ ಬಾಡೀಸ್ ಬರುತ್ತೆ. ಸೊ ಈಗ ಸದ್ಯದಲ್ಲಿ ಎಷ್ಟು ಬಂದಿದೆ ಅಂತ ಕೇಳಿದಾಗ BBMPಯನ್ನು ಹೊರತುಪಡಿಸಿ ಉಳಿದಿರುವಂಥ ಅರ್ಬನ್ ಲೋಕಲ್ ಬಾಡೀಸ್ಗೆ 870 ಕೋಟಿಯಷ್ಟು ಬಂದಿರೋದು ನೋಡ್ತೀರಾ. ಈ ಅನುದಾನವನ್ನು 2 ಭಾಗಗಳಾಗಿ ಹಂಚ್ತಾರೆ. ಈ ಅನುದಾನವನ್ನು 2 ಭಾಗಗಳಾಗಿ ಹಂಚ್ತಾರೆ ಅಂತಂದಾಗೇನು, 60% ಒಂದಕ್ಕೆ, ಇನ್ನೊಂದು 40% ಅಂತ ಕೇಳ್ತಾರೆ. 60% ಏನಿದೆ ಇದನ್ನು ನಾವೇನು ಕರಿತಿದ್ವಿ, 60%ಅನ್ನು ಇದನ್ನ ನಿರ್ಬಂಧಿತ ಅನುದಾನ ಅಂತ ಕರಿತೀವಿ. ರಿಸ್ಟ್ರಿಕ್ಟೆಡ್. ನಿರ್ಬಂಧಿತ ಅನುದಾನ ಅಂದ್ರೆ ಏನು, ಇದನ್ನ ಈ ಪರ್ಟಿಕ್ಯುಲರ್ ಆದಂಥ ಕೆಲಸಕ್ಕೆ ಬಳಸಬೇಕು ಅಂತ ಹೇಳಿದೆ. ಯಾವ್ಯಾವುದಕ್ಕೆ ಬಳಸ್ಬೋದು ಅಂತ ಕೇಳಿದಾಗ ಕುಡಿಯುವ ನೀರು ಸರಬರಾಜು ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ ಮಾತ್ರ ಬಳಸಬೇಕು. ಅದು ಸಮಾನವಾಗಿ ಅಂದ್ರೆ ಏನಾಗುತ್ತೆ, 60ರಲ್ಲಿ 30 ಅದು 30 ಕುಡಿಯುವ ನೀರು ಸರಬರಾಜಿಗೆ, 30 ಘನತ್ಯಾಜ್ಯ ನಿರ್ವಹಣೆಗೆ ಬಳಕೆ ಆಗುತ್ತೆ. ಇನ್ನು ಈ 40ರಲ್ಲಿ ಇದನ್ನ ಏನಂತ ಕರೀತಾರೆ ಅಂತ ಕೇಳಿದಾಗ 12ನೇ ಅಧಿಸೂಚಿಯಲ್ಲಿ ಯಾವ್ಯಾವುದು ಅನುಸೂಚಿಯ ಒಳಗಡೆ ಯಾವ್ಯಾವುದನ್ನ ಮಾತಾಡ್ತಾರೋ ಅದೆಲ್ಲ ಮೂಲಭೂತ ಸೌಲಭ್ಯಗಳಿಗೆ ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಏನು, ಟ್ಯಾಂಕ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಥವಾ ಚರಂಡಿ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ರೋಡ್ ಮಾಡ್ತೀರಾ, ಅದೆಲ್ಲದಕ್ಕೂ ಬಳಸ್ಬೋದು. ಇದು ಅನಿರ್ಬಂಧಿತ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್. ಬಟ್ ಈ 60% ರಿಸ್ಟ್ರಿಕ್ಟೆಡ್. ಇದಕ್ಕೆ ಬಳಸಬೇಕು ಅಂತ ಹೇಳಿದ್ರೆ ಯಾವುದಕ್ಕೆ, ಕುಡಿಯುವ ನೀರು ಸರಬರಾಜು ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ ಮಾತ್ರ ಬಳಸ್ಬೋದು. ಸೊ ನೆಕ್ಸ್ಟ್ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಾಗಿ ನೋಡಿ, ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಾಗಿ ಏನು, ಯಾಕೆ ಘನತ್ಯಾಜ್ಯ ನಿರ್ವಹಣೆ ನಗರ ಪ್ರದೇಶದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ನೀಟಾದಂಥ ಒಂದು ಇಂಟ್ರೊಡಕ್ಷನ್ ಬರುತ್ತೆ. ತ್ವರಿತ ನಗರೀಕರಣ, ತ್ಯಾಜ್ಯದ ವೈವಿಧ್ಯಮಯ ಸ್ವರೂಪ, ಸಾರ್ವಜನಿಕರು ಮತ್ತು ಇತರ ಪಾಲುದಾರರಲ್ಲಿ ಅರಿವಿನ ಕೊರತೆ, ಸೂಕ್ತ ಮೂಲಸೌಕರ್ಯಗಳ ಕೊರತೆ, ತ್ಯಾಜ್ಯ ನಿರ್ವಹಣೆಯ ವಿಘಟನೆ ಮತ್ತು ಅವೈಜ್ಞಾನಿಕ ವಿಧಾನವು ತ್ಯಾಜ್ಯ ನಿರ್ವಹಣೆಯನ್ನು ನಿರ್ವಹಿಸಲಾಗದ ಪರಿಸ್ಥಿತಿಯನ್ನಾಗಿ ಮಾಡಿದೆ ಅಂತ ಹೇಳ್ಕೊಂಡು ಇದನ್ನ ನಾವು ಹೇಳ್ತಾ ಇಲ್ಲ, ಎಕನಾಮಿಕ್ ಸರ್ವೇನೇ ಹೇಳ್ತಾ ಇದೆ. ಅದನ್ನ ತ್ಯಾಜ್ಯ ನಿರ್ವಹಣೆಯನ್ನು ನಿರ್ವಹಿಸಲಾಗದೇ ಇರುವಂಥ ಪರಿಸ್ಥಿತಿಯನ್ನಾಗಿ ಮಾಡಿಬಿಟ್ಟಿದೆ ನಮಗೆ ನಗರ ಪ್ರದೇಶದಲ್ಲಿ ಅಂತ ಹೇಳ್ಕೊಂಡು. ಕಾರಣ ಏನು ಅಂತ ಕೇಳಿದಾಗ, ಸೊ ಬಹಳ ವೇಗವಾಗಿ ನಗರೀಕರಣ ಆಗ್ತಿರೋದು. ಅಂದ್ರೆ ಏನಾಯ್ತು, ಜನಸಂಖ್ಯೆ ಬಹಳ ಜಾಸ್ತಿ ಆಗ್ಬಿಡ್ತು ಅಲ್ಲಿ, ಸಾಂದ್ರತೆ. ತ್ಯಾಜ್ಯದ ವೈವಿಧ್ಯಮಯ ಸ್ವರೂಪ, ತ್ಯಾಜ್ಯದಲ್ಲಿ ಕೂಡ ನಿಮ್ಗೆ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳಿದಾವೆ. ಅದನ್ನ ನೀವೇನಾದ್ರೂ ಸೊ ಮೊದಲಿನ ಹಂತದಲ್ಲಿ, ಉತ್ಪಾದಕರ ಹಂತದಲ್ಲಿ ಅದನ್ನೇನಾದ್ರೂ ವಿಂಗಡಣೆ ಮಾಡಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡೋದಕ್ಕಾಗಲ್ಲ, ಅದನ್ನ ನೀವು ಸರಿಯಾಗಿ ಸಂಸ್ಕರಣೆ ಮಾಡೋದಕ್ಕಾಗಲ್ಲ. ಸಾರ್ವಜನಿಕರು ಮತ್ತು ಇತರ ಪಾಲುದಾರರಲ್ಲಿ ಅರಿವಿನ ಕೊರತೆ, ಈ ಒಂದು ತ್ಯಾಜ್ಯವನ್ನ ಹೇಗೆ ಮತ್ತೆ ವಾಪಸ್ ನಾವು ಕೊಡ್ಬೇಕಾಗತ್ತೆ, ಅದನ್ನ ರೀಸೈಕಲ್ ಹೇಗೆ ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ಏನಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಸುಮ್ಮನೆ ಎಲ್ಲೋ ಒಂದ್ ಕಡೆ ಒಂದು ಖಾಲಿ ಸೈಟಲ್ಲಿ ಎಲ್ಲ ತ್ಯಾಜ್ಯಗಳನ್ನ ಎಸೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಆ ಥರ ಮಾಡಿದಾಗ ಏನು ಮಾಡೋದಕ್ಕಾಗಲ್ಲ, ಅದನ್ನ ಮತ್ತೆ ನೀವು ರೀಸೈಕಲ್ ಮಾಡೋದಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಅದನ್ನ ವಿಘಟನೆ ಮಾಡೋದೇ ಭಾಳ ದೊಡ್ಡದಾದಂಥ ಕಷ್ಟ. ಹೌದಾ, ಸೆಗ್ರಿಗೇಷನ್, ಸೊ ಅದೇ ಭಾಳ ದೊಡ್ಡದಾದಂಥ ಕಷ್ಟ. ಸೂಕ್ತ ಮೂಲ ಸೌಕರ್ಯಗಳ ಕೊರತೆ, ತ್ಯಾಜ್ಯ ನಿರ್ವಹಣೆ ವಿಘಟನೆ ಇವೆಲ್ಲ ಅವೈಜ್ಞಾನಿಕ ವಿಧಾನ ಇವೆಲ್ಲ ಏನು ಮಾಡ್ತಿದೆ, ಕಷ್ಟಕರವಾದಂಥ ಪರಿಸ್ಥಿತಿಯನ್ನ ಮಾಡ್ತದೆ. ಅಗೇನ್ ಇದನ್ನ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬಳಸಿ ಅಂತ ಹೇಳ್ತಲ್ಲ, ಆದ್ರೆ ನಿಮ್ಗೇನು ಗೊತ್ತಾಗ್ತದೆ, ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ ಅನ್ನೋದು ನಿಮ್ಗೆ ಇದರಿಂದ ಗೊತ್ತಾಗ್ತದೆ.
ಸೊ ಇವೆಲ್ಲ ಸಮಸ್ಯೆಗಳನ್ನ ನೀವು ಕೋಟ್ ಮಾಡ್ಬೋದು. ಏನೇನಿದೆ, 1 ಇದೆ, 2, 3, 4, ಓಕೆ 5 ಮತ್ತು 5 ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿಂದ ತಗೋಬಹುದು. ಈ 5 ಪಾಯಿಂಟ್ಸ್ಗಳನ್ನ ನೀವು ಹೈಲೈಟ್ ಮಾಡ್ಬೋದು, ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು ಘನತ್ಯಾಜ್ಯ ನಿರ್ವಹಣೆ. ನೆಕ್ಸ್ಟ್, ಸಮತೋಲನ ಬೆಳವಣಿಗೆ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಾರ್ಮಲ್ ಆಗಿ ಆರ್ಥಿಕ ಬೆಳವಣಿಗೆ ಹೇಗೆ ಅಸಮತೋಲನಗೊಂಡಿದೆಯೋ ಅದೇ ರೀತಿಯಲ್ಲಿ ನಗರೀಕರಣವು ಕೂಡ ಏನಾಗಿದೆ, ಅಸಮತೋಲನ ಆಗಿದೆ. ಕೆಲವೊಂದು ಏರಿಯಾದಲ್ಲಿ ನಿಮಗೆ ನಗರೀಕರಣ ಬಹಳ ವೇಗವಾಗಿ ಆಗುತ್ತೆ, ಕೆಲವೊಂದು ಏರಿಯಾದಲ್ಲಿ ನಗರೀಕರಣ ಏನಾಗುತ್ತೆ, ಬಹಳ ಸ್ಲೋ ಆಗುತ್ತೆ. ಸೊ ಮೊದಲೇ ನಾವು ಹೇಳಿದ್ವಿ ಅದನ್ನ. ಸೊ ಬೆಂಗಳೂರು ನಗರ ಬಹಳ ಜಾಸ್ತಿ ನಗರೀಕರಣಗೊಂಡ್ಬಿಟ್ಟಿದೆ. ಉಡುಪಿ, ದಕ್ಷಿಣ ಕನ್ನಡ ಇತ್ತೀಚೆಗೆ ನಗರೀಕರಣ ಕ್ಷಿಪ್ರಗತಿಯಲ್ಲಿ ಹೋಗ್ತಾ ಇದೆ. ಆದ್ರೆ ಇನ್ನೊಂದು ಸೈಡಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಉತ್ತರ ಕನ್ನಡ, ಗದಗ ಈ ತರದ ಜಿಲ್ಲೆಗಳು ಏನಾಗಿದೆ, ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿದೆ ಅಥವಾ ನಗರೀಕರಣದಲ್ಲಿ ಬಹಳ ಹಿಂದುಳಿದಿರೋದನ್ನು ನೋಡ್ತೀರಾ. ಸೊ ಆ ಥರದೆಲ್ಲ ನೀವು ಹೇಳ್ಬೋದು. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತ ಕೇಳಿದಾಗ ಈ ತ್ಯಾಜ್ಯದ ಬಗ್ಗೆ ಮಾತಾಡ್ತಾರೆ. ಸೊ ಈ ತ್ಯಾಜ್ಯ ಅಂದ್ರೆ ನೀವು ಇಲೆಕ್ಟ್ರಾನಿಕ್ ತ್ಯಾಜ್ಯಗಳ ಬಗ್ಗೆ ಮಾತಾಡ್ತೀವಿ. ಈ ಇಲೆಕ್ಟ್ರಾನಿಕ್ ತ್ಯಾಜ್ಯದಲ್ಲಿ ಏನೇನಿರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಲೋಹ ಇರುತ್ತೆ, ಕ್ಯಾಥೋಡ್ ರೇ ಟ್ಯೂಬ್ಗಳು, ಮುದ್ರಿತ ಕೇಬಲ್ಗಳು, ಸರ್ಕ್ಯೂಟ್ ಬೋರ್ಡ್ ಈ ಥರದ್ದೆಲ್ಲ ಇದೆ. ಇದರ ಒಳಗಡೆ ಬಹಳಷ್ಟು ಬೆಲೆ ಬಾಳುವ ಲೋಹಗಳು ಕೂಡ ಇದೆ. ಯಾವುದಿದೆ, ತಾಮ್ರ, ಚಿನ್ನ, ಪ್ಲಾಟಿನಮ್ಗಳನ್ನು ಕೂಡ ನೀವು ಯೂಸ್ ಮಾಡ್ತೀರ. ಸೊ ಅದರ ಜೊತೆಯಲ್ಲಿ ಕೆಲವೊಂದು ಏನಿದೆ, ವಿಷಕಾರಿ ವಸ್ತುಗಳು ಕೂಡ ಇದೆ, ಅಪಾಯಕಾರಿ ವಸ್ತುಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಕ್ರಿಸ್ಟಲ್, ಲಿಥಿಯಂ, ಪಾದರಸ, ನಿಕಲ್, ಸೆಲೆನಿಯಂ. ಸೊ ಈ ಥರದ್ದು ಬಹಳಷ್ಟು ಅಪಾಯಕಾರಿಯಾಗಿರುವಂತಹ ವಸ್ತುಗಳು, ವಿಷಕಾರಿ ವಸ್ತುಗಳು ಕೂಡ ಇದೆ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ, ಯಾಕೆ ಅಂತ ಕೇಳಿದಾಗ ಈಗ ಈ ತ್ಯಾಜ್ಯವನ್ನ ನಾವೇನಾದ್ರೂ ಅವೈಜ್ಞಾನಿಕವಾಗಿ ಇದನ್ನ ಸಂಸ್ಕರಣೆ ಮಾಡೋದಕ್ಕೆ ಹೋದ್ರೆ ಅವಾಗೇನಾಗತ್ತೆ, ಒಂದು ಕಡೆ ಬೆಲೆ ಜಾಸ್ತಿ ಇರುವಂತ ಮೌಲ್ಯಯುತವಂತ ವಸ್ತುಗಳು ಕೂಡ ಇದೆ ಇದರಲ್ಲಿ. ಅದನ್ನ ನೀವು ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕಾಯ್ತು, ಅದನ್ನ ವಿಘಟನೆ ಮಾಡ್ಲೇಬೇಕಾಯ್ತು. ಅಟ್ ದ ಸೇಮ್ ಟೈಮ್ ನೀವೇನಾದ್ರೂ ಅವೈಜ್ಞಾನಿಕವಾಗಿ ಮಾಡ್ತಿದ್ದೀರಾ ಅಂತಂದ್ರೆ ಈ ವಿಷಕಾರಿ ವಸ್ತುಗಳು ದೇಹವನ್ನ ಪ್ರವೇಶಿಸುವಂತ ಸಾಧ್ಯತೆ ಇರುತ್ತೆ. ಈ ವಿಷಕಾರಿ ವಸ್ತುಗಳು ಬೇರೆ ರೀತಿಯ ಮಾಲಿನ್ಯಗಳನ್ನ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ತ್ಯಾಜ್ಯವನ್ನ ಸಂಸ್ಕರಿಸೋದು ಬಹಳ ಇಂಪಾರ್ಟೆಂಟ್, ಅದು ಕೂಡ ವೈಜ್ಞಾನಿಕವಾಗಿ ಸಂಸ್ಕರಿಸೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಅದನ್ನ ನಾವಿಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡಿದೀವಿ ಅಂತ ಕೇಳಿದಾಗ ಈ ತ್ಯಾಜ್ಯ ನಿರ್ವಹಣೆ ನಿಯಮಗಳು 2022, ಮೊದಲು 2016 ಇತ್ತು, 2022ರಲ್ಲಿ ಮತ್ತೆ ಒಂದು ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ಸೊ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅಗೇನ್ ಕೆಲವೊಂದು ಪಾಯಿಂಟ್ಗಳನ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಈ ತ್ಯಾಜ್ಯ ನಿರ್ವಹಣೆಯು ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರ್ಕಾರಗಳಿಗೆ ದೊಡ್ಡ ಸವಾಲಾಗಿದೆ. ದೊಡ್ಡ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಆಗ್ತದೆ, ಮತ್ತೆ ದಿನದಿಂದ ದಿನಕ್ಕೆ ಇದು ಗಣನೀಯವಾಗಿ ಹೆಚ್ಚುತ್ತದೆ. ಹಾಗಾಗಿ ಇದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿ ಪರಿಣಾಮಕಾರಿಯಾಗಿ ಸಂಸ್ಕರಿಸಿ ಈ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕು. ಸೊ ಈ ವಿಲೇವಾರಿ ಮಾಡೋದೇನಿರ್ಬೋದು, ಭೂಮಿಯ ಒಳಗಡೆ ಅದನ್ನ ಹೂತು ಹಾಕೋದಾಗಿರ್ಬೋದು, ತೆರೆದ ಸುಡುವಿಕೆ ಆಗಿರ್ಬೋದು, ಈ ತರದನ್ನು ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ತೀವಿ, ಅನೌಪಚಾರಿಕ ವಲಯ, ಈಗ ನಾವು ರ್ಯಾಗ್ ಪಿಕ್ಕರ್ಸ್ ಅಂತ ಏನ್ ಕರಿತೀವಿ, ಕಸಗಳನ್ನ ಆಯ್ಕೊಳ್ಳೋರು, ಅವರು ಅನೌಪಚಾರಿಕ ವಲಯದಲ್ಲಿರೋದು, ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾರೆ, ಅವರನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಇದರ ಒಳಗಡೆ ತರೋದಕ್ಕೆ ಆಗ್ಬೇಕಾಗತ್ತೆ. ಅವರಿಗೂ ಕೂಡ ಇದರ ಬಗ್ಗೆ ತರಬೇತಿಗಳನ್ನ ನೀಡೋದಕ್ಕೆ ಆಗ್ಬೇಕಾಗತ್ತೆ. ಸೊ ಈ ತರದೆಲ್ಲವನ್ನ ಮಾಡೋದಕ್ಕೆ ಈ ತ್ಯಾಜ್ಯ ನಿರ್ವಹಣೆಯ ಒಳಗಡೆ ನಾವು ಏನ್ ಮಾಡ್ತೀವಿ, ಕಾರ್ಯವಿಧಾನಗಳನ್ನ ಸ್ಥಾಪಿಸುವಂತ ಪ್ರಯತ್ನ ಈ ರೂಲ್ಸ್ ನ ಮೂಲಕ ಮಾಡ್ತಾ ಇದ್ದೀವಿ. ಇನ್ನು ಈ ಚಲನಶೀಲತೆ ಅಥವಾ ಈ ಮೊಬಿಲಿಟಿ ಅಂತ ಕರಿತೀರಾ, ಈ ಮೊಬಿಲಿಟಿ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಕೇಳಿದಾಗ ನಾವು ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ಬಗ್ಗೆ ಮಾತಾಡ್ತಿದ್ವಿ. ನೆನಪಲ್ಲಿ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಕೆಲವೊಂದು ಫ್ಯಾಕ್ಚುಯಲ್ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದಾರೆ. ಏನನ್ನ ಹೇಳ್ತಿದ್ರೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಪ್ರಕಾರ ಭಾರತ ಸರ್ಕಾರ ಇಲ್ಲಿಯ ಸಾರಿಗೆ ಕ್ಷೇತ್ರ ಭಾರತದಲ್ಲಿ ಒಟ್ಟು ಶಕ್ತಿಯ ಬಳಕೆಯಲ್ಲಿ ಎಷ್ಟೋ 18% ಶಕ್ತಿಯನ್ನ ಬಳಕೆ ಮಾಡುತ್ತೆ ಸಾರಿಗೆ ಕ್ಷೇತ್ರ. ಅಂದ್ರೆ ಅಂದಾಜು ಎಷ್ಟು, 94 ಮಿಲಿಯನ್ ಟನ್ಗಳಷ್ಟು ತೈಲ ಸಮಾನ ಶಕ್ತಿಗೆ ವರ್ಗಾಂತರಿಸುತ್ತೆ. ಅಂದ್ರೆ ಈ ಸಾರಿಗೆ ಕ್ಷೇತ್ರಕ್ಕಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಹೆಚ್ಚೆಚ್ಚಾಗಿ ಈ ತರ ಪಳೆಯುಳಿಕೆ ಇಂಧನಗಳನ್ನ ಬೇರೆ ದೇಶಗಳಿಂದ ನಾವು ಏನ್ ಮಾಡ್ಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಸೊ ಅದರ ಜೊತೆಯಲ್ಲಿ ಇದು 2030 ವೇಳೆಗೆ ಏನಾಗ್ಬೋದು ಅಂತ ಹೇಳ್ತಿದ್ರೆ, ವಾರ್ಷಿಕವಾಗಿ ಅಂದಾಜು 200 ಮಿಲಿಯನ್ ಟನ್ ಅಷ್ಟು ಆಗ್ಬೋದು ಅಂತ ಹೇಳ್ತದೆ. ಸೊ 200 ಮಿಲಿಯನ್ ಟನ್ ಅಷ್ಟು ಜಾಸ್ತಿ ಆಗ್ಬೋದು ಅಂತ ಹೇಳ್ತದೆ. ಸೊ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಗೇನಾಗತ್ತೆ ಅಂತಂದ್ರೆ ಬೇರೆ ದೇಶಗಳ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಅವಲಂಬನೆಯನ್ನ ಕಡಿಮೆ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು, ಅಲ್ಟರ್ನೇಟಿವ್ ನ ಬಗ್ಗೆ ಮಾತಾಡ್ಬೇಕು. ಆವಾಗ ನಾವೇನ್ ನೋಡ್ತೀವಿ, ಇಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ನಾವು ಬಳಸಿದ್ರೆ ಅವಾಗ ಏನಾಗುತ್ತೆ, ಈ ಒಂದು ತೈಲದ ಮೇಲೆ ಅಥವಾ ಪಳೆಯುಳಿಕೆ ಇಂಧನದ ಮೇಲೆ ಇರುವಂತ ಒಂದು ಡಿಪೆಂಡೆನ್ಸಿ ಅಥವಾ ಅವಲಂಬನೆ ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ. ಅದ್ರ ನೆನಪಲ್ಲಿ ಸೊ ಇಲ್ಲಿ ಕಡಿಮೆ ಆಗತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಆದ್ರೆ ಎಲ್ಲಿಂದ ಇಲೆಕ್ಟ್ರಿಸಿಟಿ ಉತ್ಪಾದನೆ ಆಗಿದೆ ಇದು ಇಂಪಾರ್ಟೆಂಟ್. ಇಲೆಕ್ಟ್ರಿಸಿಟಿಯನ್ನ ನೀವೇನಾದ್ರೂ ಮತ್ತು ಕೋಲಿಂದನೇ ಹೆಚ್ಚಾಗಿ ಉತ್ಪಾದನೆ ಮಾಡ್ತೀರಾ ಅಂದ್ರೆ ಅವಾಗ್ಲೂ ಕೂಡ ನೀವೇನಾಗಿದೆ, ಕೋಲ್ನ ಮೇಲೆ ಡಿಪೆಂಡೆನ್ಸಿ ಇದೆ, ಅದು ಫಾಸಿಲ್ ಫ್ಯೂಯಲ್. ಸೊ ಅದು ಕೂಡ ಏನು, ಪಳೆಯುಳಿಕೆ ಇಂಧನ.
ಅದರ ಬದಲಾಗಿ ನೀವೇನಾದ್ರೂ ಗ್ರೀನ್ ಆಪ್ಷನ್ಗೆ ಹೋದ್ರೆ ಅಂದ್ರೆ ರಿನ್ಯೂವೇಬಲ್ ಎನರ್ಜಿಯಿಂದ ಉತ್ಪಾದನೆ ಮಾಡ್ತಿರೋ ಎಲೆಕ್ಟ್ರಿಸಿಟಿಯನ್ನ ಅಂದ್ರೆ ಆವಾಗ ನೀವೇನ್ ಮಾಡ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಸಸ್ಟೈನೇಬಲ್ ಆಗಿ ಇರುತ್ತೆ, ಸುಸ್ಥಿರವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು 2005 ಮಟ್ಟಕ್ಕೆ ಕಂಪೇರ್ ಮಾಡಿದ್ರೆ 2030 ಒಳಗಡೆ ನಾವೇನ್ ಮಾಡಿದ್ವಿ, 33ರಿಂದ 35% ಗ್ರೀನ್ ಹೌಸ್ ಗ್ಯಾಸ್ನ ಎಮಿಷನ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾದ್ರೆ ಅದನ್ನ ನಾವು ಅಚೀವ್ ಮಾಡೋದಕ್ಕೆ ಇಲೆಕ್ಟ್ರಿಕಲ್ ವೆಹಿಕಲ್ಗಳ ಕಡೆಯಲ್ಲಿ ಶಿಫ್ಟ್ ಆಗೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಇದು ಈ ಚಲನಶೀಲತೆಯ ಬಗ್ಗೆ ಬಂದಾಗ. ಓಕೆ, ಸೊ ನೆಕ್ಸ್ಟ್ ತ್ಯಾಜ್ಯದಿಂದ ಸಂಪನ್ಮೂಲದ ಬಗ್ಗೆ ಮಾತಾಡ್ತಾರೆ. ತ್ಯಾಜ್ಯದಿಂದ ಸಂಪನ್ಮೂಲವಾಗಿ ಮಾತಾಡಬೇಕಾದ್ರೆ ಇವರು ಏನು ಹೇಳ್ತಾ ಇದ್ದಾರೆ ನೋಡಿ, ತ್ಯಾಜ್ಯವನ್ನ ಒಂದು ಸಮಸ್ಯೆ ಅಥವಾ ಹೊರೆಯಾಗಿ ನೋಡುವುದರ ಬದಲಾಗಿ ಇದನ್ನೊಂದು ಮೌಲ್ಯಯುತವಾದಂಥ ಸಂಪನ್ಮೂಲವಾಗಿ ಕಾಣಬಹುದು ಅಂತ ಹೇಳ್ತಾರೆ. ಇದರಿಂದಾಗಿ ನಾವು ಸುಸ್ಥಿರ ಪ್ರಯೋಜನಗಳನ್ನ ಪಡಿಬಹುದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾವೇನಾದ್ರೂ ಇದನ್ನ ನೋಡಿದ್ರೆ ಯಾವುದು ವೆಟ್ ವೇಸ್ಟ್ ಅಂತ ಏನು ಕರಿತೀವಿ, ಹಸಿ ಕಸವನ್ನ ನಾವೇನ್ ಮಾಡ್ಬೋದು, ಗೊಬ್ಬರವನ್ನಾಗಿ ಆರಾಮಾಗಿ ಅದನ್ನ ಕನ್ವರ್ಟ್ ಮಾಡ್ಬೋದು. ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸೆಗ್ರಿಗೇಷನ್ ಮಾಡಿರ್ಬೇಕಾಗತ್ತೆ, ವಿಂಗಡಣೆ ಮಾಡಿರ್ಬೇಕಾಗತ್ತೆ, ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ ಆ ಥರ ಮಾಡೋದು. ಸೊ ಈ ಥರದ್ದೆಲ್ಲವನ್ನ ನೀವು ಹೇಳೋದಕ್ಕೆ ಟ್ರೈ ಮಾಡಬೇಕು, ತ್ಯಾಜ್ಯದಿಂದ ಸಂಪನ್ಮೂಲವಾಗಿ ಬಳಸುವಂಥದ್ದು. ಓಕೆ, ಸೊ ಅದರಿಂದ ನೀವೇನ್ ಮಾಡ್ಬೋದು, ಶಾಖ ಅಥವಾ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತಿದ್ರೆ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಈ ತ್ಯಾಜ್ಯದಿಂದ ಏನ್ ಮಾಡ್ಬೋದು, ಶಾಖ ಅಥವಾ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಬಹುದು ಅಂತ. ಸೊ ಈ ಥರದ್ದೆಲ್ಲ ತ್ಯಾಜ್ಯದಿಂದ ಸಂಪನ್ಮೂಲ ಅಂತ. ಇನ್ನೊಂದು ಯಾವುದು, ಹಸಿರು ಬಾಂಡ್ಗಳು ಅಂತ ಕೇಳ್ತೀವಿ, ಗ್ರೀನ್ ಬಾಂಡ್ಸ್ ಅಂದ್ರೆ ಏನು? ಸೊ ಇದರ ಡೆಫಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಸಿರು ಬಾಂಡ್ಗಳು ಯಾವುದೇ ಸಾರ್ವಭೌಮ ಸಂಸ್ಥೆ, ಅಂತರ ಸರ್ಕಾರಿ ಗುಂಪುಗಳು ಅಥವಾ ಮೈತ್ರಿಗಳು ಮತ್ತು ಕಾರ್ಪೊರೇಟ್ಗಳು ನೀಡುವ ಬಾಂಡ್ಗಳಾಗಿದ್ದು, ಈ ಬಾಂಡ್ಗಳ ಆದಾಯವನ್ನ ಪರಿಸರ ಸಮರ್ಥನೀಯ ಎಂದು ವರ್ಗೀಕರಿಸಿದ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಈಗ ನಾನೇ ಒಂದು ಬಾಂಡನ್ನು ಬಿಡ್ತಾ ಇದ್ದೀನಿ, ಬಾಂಡನ್ನು ಬಿಟ್ಟಾಗ ಏನಾಯ್ತು, ಯಾರೋ ಇದನ್ನ ಬಾಂಡನ್ನು ಖರೀದಿ ಮಾಡ್ತಾರೆ ಅಂದ್ರೆ ಅವ್ರೇನ್ ಮಾಡ್ಬೇಕಾಯ್ತು, ನನಗೆ ದುಡ್ಡನ್ನ ಕೊಡಬೇಕಾಯ್ತು. ಅದು ಈಗ ದುಡ್ಡನ್ನ ಕೊಟ್ಟಿರೋದನ್ನ ನಾನೇನು ಹೇಳ್ತೀನಿ, ಇದು ಹಸಿರು ಬಾಂಡ್ಗಳು ಅಂತಂದ್ರೆ ಈಗ ಬಂದಿರೋ ದುಡ್ಡನ್ನ ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀನಿ, ಎನ್ವಿರಾನ್ಮೆಂಟಲಿ ಸಸ್ಟೈನೇಬಲ್ ಆದಂತ ಒಂದು ಪ್ರಾಜೆಕ್ಟ್ಗಳಿಗಾಗಿ ಬಳಸ್ತಾ ಇದ್ದೀನಿ. ಸೊ ಆ ಥರ ನಾನೇನು ಹೇಳಿದ್ರೆ ಅದನ್ನ ನಾನು ಕರಿತೀವಿ ಹಸಿರು ಬಾಂಡ್ಗಳು ಅಂತ ಕರಿತೀವಿ, ಹಸಿರು ಬಾಂಡ್ಗಳು. ಈಗ ಹವಾಮಾನದಲ್ಲಿ ನಾವೇನಾದ್ರೂ ಬದಲಾವಣೆಗಳನ್ನ ಕಾಣ್ತೀವಿ, ಗ್ರೀನ್ ಹೌಸ್ ಗ್ಯಾಸ್ನ ಎಮಿಷನ್ ಜಾಸ್ತಿ ಆಗ್ತಿದೆ, ಇದನ್ನ ಕಡಿಮೆ ಮಾಡಬೇಕು, ಅಥವಾ ಎಲೆಕ್ಟ್ರಿಸಿಟಿ ರಿನ್ಯೂವೇಬಲ್ ಎನರ್ಜಿಯಿಂದ ಜಾಸ್ತಿ ಉತ್ಪಾದನೆ ಮಾಡಬೇಕು, ಈ ಥರದೆಲ್ಲ ಹೇಳೋದಕ್ಕೆ ಹೋದಾಗ ನಮ್ಗೆ ಏನಾಗುತ್ತೆ, ಹಣದ ಅವಶ್ಯಕತೆ ಜಾಸ್ತಿ ಆಗುತ್ತೆ, ಹೌದಾ, ನಿಧಿ ಅಥವಾ ಫಂಡ್ ಬೇಕಾಗುತ್ತೆ. ಈಗ ಹಣದ ಅವಶ್ಯಕತೆ ಇರೋದ್ರಿಂದಾಗಿ ನೀವೇನ್ ಮಾಡ್ತಾ ಇದ್ರ, ಹಣದನ್ನ ಬೇರೆಯವರಿಂದ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಅವಾಗ ಗ್ರೀನ್ ಬಾಂಡ್ಗಳನ್ನ ಇಶ್ಯೂ ಮಾಡ್ಕೊಂಡು ನೀವು ದುಡ್ಡನ್ನ ತಗೋಬಹುದು. ಸೊ ಆ ಕಾರಣಕ್ಕಾಗಿ ಇವನ್ ನಮ್ಗೇನ್ ಹೇಳುತ್ತೆ, ಸೊ ಇವನ್ WTO ಕೂಡ ಹೇಳುತ್ತೆ, ಸೊ ಈ ರೀತಿಯ ಸಂದರ್ಭದಲ್ಲಿ ಹಸಿರು ಬಾಂಡ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಸಿರು ಬಾಂಡ್ ಈ ತರ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವನ್ ವಿಶ್ವ ಬ್ಯಾಂಕ್ ಗ್ರೂಪ್ನ ಪ್ರಕಾರ ಕೂಡ ನೀವೇನ್ ನೋಡ್ಬೋದು, ಹವಾಮಾನ ಬದಲಾವಣೆ ಸಮುದಾಯ ಮತ್ತು ಆರ್ಥಿಕತೆಗಳಿಗೆ ಅಪಾಯವನ್ನು ಉಂಟು ಮಾಡುತ್ತೆ, ಕೃಷಿ, ಆಹಾರ ಮತ್ತು ನೀರು ಸರಬರಾಜುಗಳಿಗೆ ಅಪಾಯವನ್ನು ಉಂಟು ಮಾಡುವಂತ ಸಾಧ್ಯತೆ ಇದೆ. ಸೊ ಇದಕ್ಕಾಗಿ ಸಾಕಷ್ಟು ಹಣಕಾಸು ಅಗತ್ಯ ಇದೆ. ಈ ಹಣಕಾಸನ್ನ ತರೋದಕ್ಕೆ ಒಂದು ಮಾರ್ಗ ಅದು ಯಾವ್ದಾಗ್ಬೋದು, ಹಸಿರು ಬಾಂಡ್ಗಳು ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಹಸಿರು ಬಾಂಡ್ಗಳು ಈ ತರ ಹಣಕಾಸಿನ ಅಗತ್ಯವನ್ನ ತೀರಿಸೋದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತ ಮಾರ್ಗ ಆಗ್ಬೋದು. ಇನ್ನು ನೆಕ್ಸ್ಟ್ ಏನ್ ನೋಡ್ತೀವಿ, ನಗರೀಕರಣದ ಸವಾಲುಗಳನ್ನ ನೋಡ್ತೀವಿ. ನಗರೀಕರಣದ ಸವಾಲುಗಳಿಗೆ ಸಂಬಂಧಪಟ್ಟಾಗಿ ನೀವೇನ್ ಮಾಡ್ಬೋದು, ಕೆಲವೊಂದು ಈ ಒಂದು ನಗರೀಕರಣ ಆಗ್ತಾ ಇದೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಅನ್ಸಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಬಹಳಷ್ಟು ಸಮಸ್ಯೆಗಳು ಕೂಡ ಇರೋದನ್ನ ನೀವು ನೋಡ್ತೀರಾ. ಅದರಲ್ಲಿ ಏನೇನು ನೋಡ್ತೀರಾ, ನಗರ PM ಆವಾಸ್ ಯೋಜನೆಯ ಅಡಿಯಲ್ಲಿ ಮಂಜೂರಾದ ಮನೆಗಳಿಗೆ ಎದುರಾಗಿ ಶೇಕಡವಾಗಿ ಪೂರ್ತಿಗೊಂಡಂತ ಮನೆಗಳ ಪ್ರಮಾಣ ಕಡಿಮೆ ಇರೋದನ್ನ ನೋಡ್ತೀರಾ. 1 ಲಕ್ಷ ಜನಸಂಖ್ಯೆಗೆ ಕ್ಷಯ ರೋಗದ ಪ್ರಮಾಣ ಕೂಡ ಜಾಸ್ತಿ ಇರೋದನ್ನ ನೋಡ್ತೀರಾ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಟೆಂಡರ್ ಕರೆದಿದೀವಿ, ಆದ್ರೆ ಅದರಲ್ಲಿ ಪೂರ್ಣಗೊಂಡಿರೋದು ಬಹಳ ಕಡಿಮೆ ಅಂತ ಹೇಳ್ತೀವಿ. ಶಾಲೆಗಳಲ್ಲಿ ಶೇಕಡವಾರು ಹ್ಯಾಂಡ್ ರೈಲ್ನೊಂದಿಗೆ ಇರುವಂತ ಇಳಿಜಾರು ಅಂದ್ರೆ ಏನು, ಸೊ ಈಗ ವಿಶೇಷ ಚೇತನರು ಅಥವಾ ವಿಕಲಚೇತನರು ಏನಿದ್ದಾರೆ, ಸೊ ಅಂಥವರಿಗೆ ನೀವೇನಾದ್ರೂ ಶಾಲೆಯನ್ನ ಪ್ರವೇಶಿಸಬೇಕು ಅಂತಂದ್ರೆ ಮೆಟ್ಟಿಲಿನ ಮೂಲಕ ಹೋಗೋದಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಹ್ಯಾಂಡ್ ರೈಲ್ ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡಿ. 1 ಲಕ್ಷ ಮಹಿಳಾ ಜನಸಂಖ್ಯೆ ಎದುರಾಗಿ ಮಹಿಳೆಯರ ಮೇಲೆ ನಡೆದಿರುವಂತ ಅಪರಾಧಗಳ ಸಂಖ್ಯೆ ಜಾಸ್ತಿ ಇರೋದನ್ನ ನೋಡ್ತೀರಾ. ಸೊ ಅದಲ್ಲದೆ ಮುಚ್ಚಲ್ಪಟ್ಟಂತ ಮಳೆ ನೀರು ಚರಂಡಿಯ ಜಾಲಗಳು. ಸೊ ಇದೇನಾಗುತ್ತೆ, ಮುಚ್ಚಲ್ಪಟ್ಟಂತ ಮಳೆ ನೀರು ಚರಂಡಿ ಜಾಲಗಳು ನಾವು ಹೆಚ್ಚಾಗಿ ಬೆಂಗಳೂರಿನಲ್ಲಿ ಹೇಳ್ಬೇಕಾದ್ರೆ ರಾಜಕಾಲುವೆಗಳನ್ನ ಅತಿಕ್ರಮಣ ಮಾಡಿರೋದನ್ನ ನಾವು ನೋಡ್ತೀವಿ, ಹೌದಲ್ವಾ. ಸೊ ಆ ಥರದ್ದು ಏನಾದ್ರು ನೀವು ಮುಚ್ಚಿಬಿಟ್ಟಿದ್ದೀರಾ ಅಂತಂದ್ರೆ ಅವಾಗ ಏನಾಗುತ್ತೆ, ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ರಸ್ತೆಯ ಮೇಲೆ ನೀರು ನಿಲ್ಲೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅರ್ಬನ್ ಫ್ಲಡ್ಡಿಂಗ್ ನ ಒಂದು ಪ್ರಾಬ್ಲಮ್ ಅನ್ನು ನಾವು ಫೇಸ್ ಮಾಡ್ತೀವಿ. ಸೊ ಅದರ ಜೊತೆಯಲ್ಲಿ ಶಾಲೆಗಳಲ್ಲಿ ವಿಶೇಷ ಅಗತ್ಯತೆ ಇರುವಂತಹ ಮಕ್ಕಳಿಗೆ ಶೌಚಾಲಯಗಳ ಶೇಕಡವಾರು ಪ್ರಮಾಣ ಕಡಿಮೆ ಇರೋದನ್ನು ನೋಡ್ತೀರಾ. ಪ್ರತಿ 10,000 ಜನಸಂಖ್ಯೆಗೆ ಸಾಲ ಸೌಲಭ್ಯ ದೊರಕಿದ ನಗರದಲ್ಲಿನ ಬಡವರ ಸಂಖ್ಯೆ ಬಹಳ ಕಡಿಮೆ ಇರೋದನ್ನು ನೋಡ್ತೀರಾ. ಡೇಟಾ ಮೆಚುರಿಟಿ ಮೌಲ್ಯಮಾಪನ ಫ್ರೇಮ್ವರ್ಕ್ ಸ್ಕೋರ್ ಕೂಡ ಬಹಳ ಕಡಿಮೆ ಇರೋದನ್ನು ನೋಡ್ತೀರಾ. ಅದಲ್ಲದೆ ಆರೋಗ್ಯ ಯೋಜನೆ ಅಥವಾ ಆರೋಗ್ಯ ವಿಮೆಯ ಒಂದು ಸೌಲಭ್ಯವನ್ನು ಪಡ್ಕೊಳ್ತಿರುವಂತ ಮನೆಯ ಪ್ರಮಾಣ ಕೂಡ ಕಡಿಮೆ ಇರೋದನ್ನು ನೋಡ್ತೀರಾ.
ಇದೆಲ್ಲ ಏನು ನಗರೀಕರಣದ ಕೆಲವೊಂದು ಸವಾಲುಗಳು, ಈಗಿನ ಸದ್ಯದ ಸಂದರ್ಭದಲ್ಲಿ ಕೂಡ ಇವೆಲ್ಲ ಸವಾಲುಗಳು ಇದೆ ಅಂತ ಹೇಳ್ತೀವಿ. ಇದಲ್ಲದೆ ಮತ್ತೇನನ್ನ ನೋಡ್ತೀರಾ ಅಂತ ಕೇಳಿದಾಗ ಅಸಮತೋಲಿತ ನಗರೀಕರಣವನ್ನ ನೋಡ್ತೀರಾ. ಅಸಮತೋಲಿತ ನಗರೀಕರಣ, ಬೆಂಗಳೂರು ಬಹಳ ಜಾಸ್ತಿಯಾಗಿ ನಮ್ಗೇನಾಗಿದೆ ನಗರೀಕರಣ ಆಗಿರೋದು ನೋಡ್ತೀರಾ, ಉಳಿದ ನಗರಗಳು ಇನ್ನೂ ಕೂಡ ಹಿಂದೆ ಉಳಿದಿರೋದು ನೋಡ್ತೀರಾ. ಓಕೆ, ಸೊ ಅದನ್ನ ನಾವು ಇಲ್ಲಿ ಕೂಡ ನೋಡ್ತೀವಿ. ಇದಲ್ಲದೆ ಇಲ್ಲಿ ನೋಡಿ ಕೆಲವೊಂದನ್ನ ಮಾತಾಡ್ತಿದ್ರೆ ಏನು, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ ಹೊಂದಿರೋದ್ರಿಂದಾಗಿ ಇತರೆ ನಗರಗಳು ಏನಾಗಿದೆ ಹಿಂದುಳಿದಿರೋದು ನೋಡ್ತಾರೆ, ಅಥವಾ ಅವುಗಳ ಮಧ್ಯದಲ್ಲಿ ಅಂತರ ಇರೋದನ್ನ ನೋಡ್ತಾರೆ. ನಗರದ ಭೂ ನಿರ್ವಹಣೆಯನ್ನು ನೀವು ನೋಡೋದಕ್ಕೋದ್ರೆ ಭೂ ನಿರ್ವಹಣೆ ಕೂಡ ಅದೇನಾದ್ರೂ ನಾವು ಸರಿಯಾಗಿ ಯೋಜನೆಗಳನ್ನ ಮಾಡ್ಕೊಂಡು ಮಾಡಿಲ್ಲ ಅಂತಂದ್ರೆ ಸೊ ಆವಾಗ ಅಲ್ಲಿಯೂ ಕೂಡ ನಿಮ್ಗೆ ಏನಾಗುತ್ತೆ ಗಂಭೀರ ಸಮಸ್ಯೆ ಇರೋದನ್ನ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಬಾಬಸ್ ಪಾಳ್ಯದಂತ ಇನ್ಸಿಡೆಂಟ್ಗಳನ್ನ ಕೋಟ್ ಮಾಡೋದಕ್ಕಾದ್ರೆ ಸೊ ಅಲ್ಲೇನಾಗಿತ್ತು, ನಿಮ್ಗೆ ಕಟ್ಟಡ ಬಹುಮಹಡಿ ಕಟ್ಟಡ ಸಡನ್ ಆಗಿ ಕೊಲಾಪ್ಸ್ ಆಗಿ ಬಿದ್ದಿತ್ತು. ಆವಾಗ ನೀವೇನ್ ನೋಡ್ತೀರಾ, ಬಿ ಖಾತಾ ಸಿಕ್ಕಿರ್ಲಿಲ್ಲ ಅದಕ್ಕೆ, ಅಲ್ಲಿ ನೀವು ಏನ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಮನೆಯನ್ನ ಕಟ್ಟೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತು, ಅದನ್ನ ನಾನ್ ಫಾರ್ಮ್ ಆಕ್ಟಿವಿಟಿಗಾಗಿ ಬಳಸಿದ್ದಾರೆ ಅಂತ ಈ ತರದೆಲ್ಲ ನೀವು ನೋಡ್ತೀರಾ. ಅದು ನಗರ ಭೂ ನಿರ್ವಹಣೆ ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ನಗರ ವಸತಿಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೆ ಹೋದ್ರೆ ಕೊಳಗೇರಿಯಲ್ಲಿನ ಜನಸಂಖ್ಯೆ 2001ರ ಜನಸಂಖ್ಯೆ 2001ರ ಜನಗಣತಿಗೆ ಕಂಪೇರ್ ಮಾಡಿದ್ರೆ 2011ರ ಜನಗಣತಿಯಲ್ಲಿ ಏನಾಗಿದೆ, ಸೊ ಪರ್ಸೆಂಟೇಜ್ ವೈಸ್ ಏರಿಕೆ ಆಗಿದೆ. ನಗರ ಜನಸಂಖ್ಯೆ 7.8% ಇತ್ತು 2001ರಲ್ಲಿ, 2011ರಲ್ಲಿ ಏನಾಗಿದೆ ಅದು 13.9% ಆಗಿದೆ. ಸೊ ಇದನ್ನು ಕೂಡ ನೀವು ನೋಡ್ತೀರಿ. ಅದಲ್ಲದೆ ಮೂಲಸೌಕರ್ಯದ ಅಂತರ ಅಂದ್ರೆ ಏನು, ಜನ ಎಷ್ಟಿದ್ದಾರೆ ಅವರಿಗೆ ಎಷ್ಟು ಬೇಡಿಕೆ ಇತ್ತು ಮೂಲಸೌಕರ್ಯದ್ದು, ಈಗ ಇರೋದೆಷ್ಟು, ಅದನ್ನ ನೀವೇನಾದ್ರೂ ನೋಡೋದಕ್ಕೋದ್ರೆ ಅಲ್ಲಿಯೂ ಕೂಡ ಅಂತರ ಇರೋದನ್ನು ನೋಡ್ತೀರಾ. ಅದಲ್ಲದೆ ರಸ್ತೆಗಳ ಮೂಲಸೌಕರ್ಯದಲ್ಲಿಯೂ ಕೂಡ ನಿಮ್ಗೆ ಏನಾಗಿದೆ, ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ನೀವು ನೋಡ್ಬೋದು, ಗಂಭೀರ ನ್ಯೂನತೆಗಳಿಂದ ಬಳಲ್ತಾ ಇದೆ. ಏನೇನೋ ಆ ನ್ಯೂನತೆಗಳು, ರಸ್ತೆ ಮೂಲಸೌಕರ್ಯದಲ್ಲಿ ಅಸಮರ್ಪಕ ರಸ್ತೆ ಸಾಮರ್ಥ್ಯ, ಕಳಪೆ ಗುಣಮಟ್ಟದ ರಸ್ತೆಗಳು, ರಸ್ತೆಗಳಲ್ಲಿನ ಅಡೆತಡೆಗಳಾದ ಹೊಂಡಗಳು, ತಗ್ಗುಗಳು ಇತ್ಯಾದಿಗಳಿಂದ ವಾಹನಗಳ ಮುಕ್ತ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತದೆ. ಅದಲ್ಲದೆ ಸಂಚಾರ ದಟ್ಟಣೆಯಿಂದಾಗಿ ಅಪಘಾತಗಳಿಗೆ ಕಾರಣ ಆಗೋದನ್ನು ಕೂಡ ನೋಡ್ತೀರಾ. ಸೊ ಇವೆಲ್ಲ ರಸ್ತೆಗಳ ಮೂಲಸೌಕರ್ಯದಲ್ಲಿ ಕೂಡ ನಮಗೆ ಇರುವಂತ ಚಾಲೆಂಜಸ್ನ ಹೇಳ್ತಾರೆ. ಇನ್ನು ಪರಿಸರ ಸುಸ್ಥಿರತೆಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೋದ್ರೆ ಇಲ್ಲೇನಾಗುತ್ತೆ, ಸೊ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ವೇಸ್ಟ್ಗಳನ್ನ ನಾವು ಅಸಮರ್ಪಕವಾಗಿ ಅವೈಜ್ಞಾನಿಕವಾಗಿ ನಾವೇನಾದ್ರೂ ಅದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸುಸ್ಥಿರತೆಯ ಪ್ರಾಬ್ಲಮ್ ಅನ್ನು ಕೂಡ ನೀವು ನೋಡ್ತೀರಾ. ಇದರಿಂದಾಗಿ ನಮ್ಗೇನಾಗುತ್ತೆ, ನಗರದಿಂದಾಗಿ ಹೆಚ್ಚಾಗಿ ಈ ತರ ಪರಿಸರವನ್ನ ಹಾನಿಗೊಳಿಸುವಂತಹ ಮಾಲಿನ್ಯಕಾರಕಗಳು ಬರೋದನ್ನು ನೋಡ್ತೀರಾ. ಅದನ್ನೇ ನಾವೇನ್ ಕರಿತೀವಿ ಹಸಿರು ಸಮಸ್ಯೆಗಳು, ಕಂದು ಅಜೆಂಡಾ, ಈ ಥರದ್ದೆಲ್ಲ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರದನ್ನು ಕೂಡ ನೀವು ನೋಡ್ಬೋದು ಪರಿಸರ ಸುಸ್ಥಿರತೆ. ಇನ್ನು ಮುನ್ನಡೆಯುವ ಹಾದಿ ಅಂತಂದ್ರೆ ಏನ್ ಮಾಡಿದರೆ, ಏನೇನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗಿ ಮುಂದೆ ಏನ್ ಮಾಡ್ಬೋದು. ಓಕೆ, ಸೊ ರಾಜ್ಯ ಇವನ್ ಭಾರತದ IT ರಾಜಧಾನಿ ಆಗಿರುವಂತಹ ಬೆಂಗಳೂರು ಇವನ್ ಈ ತ್ಯಾಜ್ಯದ ಕೇಂದ್ರವಾಗುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಅಥವಾ ಇಲ್ಲಿ ನಾವೇನ್ ಮಾಡ್ಬೋದು, ಸೈಕ್ಲಿಕಲ್ ಎಕಾನಮಿ ಅಥವಾ ವೃತ್ತಾಕಾರದ ಆರ್ಥಿಕತೆಯ ಒಳಗಡೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಈ ಥರದೆಲ್ಲ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಇವನ್ ಈ ತ್ಯಾಜ್ಯದಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನ ಪಡೆಯುವಂತ ಅವಕಾಶ ಇದೆ ವೈಜ್ಞಾನಿಕವಾಗಿ ಅದನ್ನ ಮಾಡಿದಾಗ ಅಂತ ಹೇಳ್ತದೆ. ಸೊ ಅದನ್ನ ಹೇಳ್ತಿದ್ರ. ಅದಲ್ಲದೆ ಉತ್ಪತ್ತಿಯಾಗುವಂತ ಒಳಚರಂಡಿಯ ಶೇಕಡಾವಾರು ಪ್ರಮಾಣದಲ್ಲಿ ಕೇವಲ 32% ಮಾತ್ರ ಸಂಸ್ಕರಣಾ ಸಾಮರ್ಥ್ಯ ಇದೆ ನಮ್ಗೀಗ. ಓಕೆ, ಟೋಟಲ್ ಎಷ್ಟು ಸೊ ಒಳಚರಂಡಿಯ ಒಂದು ವೇಸ್ಟ್ ಉತ್ಪಾದನೆ ಆಗುತ್ತೋ ಅದರಲ್ಲಿ 32% ಮಾತ್ರ ನಾವು ಸಂಸ್ಕರಣೆ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಇನ್ನು ಮುಂದೆ ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಅದಲ್ಲದೆ ವಾಯು ಮಾಲಿನ್ಯವನ್ನ ನಿಗ್ರಹ ಮಾಡೋದಾಗಿರ್ಬೋದು. ಓಕೆ, ಸೊ ಅದಲ್ಲದೆ ಮತ್ತೇನು, ಮರುಬಳಕೆದಾರರಿಗೆ ಚಾನಲೈಸೇಷನ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಅನ್ನ ಮರುಪಡೆಯದೆ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ಗಳನ್ನ ಸೈಟ್ಗಳಲ್ಲಿ ಎಸೆಯುತ್ತಿರುವುದು ಕಂಡು ಬಂದಿದೆ ಅಂತ ಹೇಳ್ತಿದ್ರು. ಸೊ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, ಅದರ ಮೇಲೆ ಕೂಡ ನಾವು ಏನ್ ಮಾಡ್ಬೋದು, ಸೊ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಬಹುದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಕೊಂಡು ಉದಾಹರಣೆ ಒಂದು ನಾವು ಮಾಡ್ತಿದ್ರೆ ನೋಡಿ, ಇಲ್ಲಿ ಹೆಚ್ಚುವರಿ ಠೇವಣಿಯನ್ನ ಸಂಗ್ರಹಿಸುವುದು. ಯಾರು ಈಗ ಫಾರ್ ಎಕ್ಸಾಂಪಲ್ ಅಂಗಡಿಯ ಒಳಗಡೆ ಒಂದು ವಾಟರ್ ಬಾಟಲನ್ನು ಖರೀದಿ ಮಾಡ್ತಾ ಇದ್ರು, ಆದ್ರೆ ವಾಟರ್ ಬಾಟಲನ್ನು ಅವ್ರು ಬಿಸಾಡ್ತಾರೆ ಅಂತಂದ್ರೆ ನೀವೇನ್ ಮಾಡೋದು, ಅವಾಗ ವಾಟರ್ ಬಾಟಲ್ಗೆ ಜಾಸ್ತಿ ರೇಟನ್ನು ಹೇಳೋದು. ಫಾರ್ ಎಕ್ಸಾಂಪಲ್ 10 ರೂಪಾಯಿನ ಅರ್ಧ ಲೀಟರ್ ವಾಟರ್ ಬಾಟಲ್ ಆಗಿದ್ರೆ ನೀವೇನ್ ಮಾಡ್ತೀರಾ, 15 ರೂಪಾಯಿ ತಗೋತೀರ. 15 ರೂಪಾಯಿ ತಗೊಂಡಾಗ ಅವ್ನಿಗೆ ಏನ್ ಹೇಳ್ತೀರಾ, ನೀನು ಆ ಬಾಟಲನ್ನು ವಾಪಸ್ ಇಲ್ಲೇ ನೀವು ಡಸ್ಟ್ಬಿನ್ಗೆ ಹಾಕಿದಿರಾ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀವಿ, 5 ರೂಪಾಯಿ ವಾಪಸ್ ಕೊಡ್ತೀವಿ, 10 ರೂಪಾಯಿಗೆ ನಾವು ಅದನ್ನ ಕೊಡ್ತೀವಿ ನಿಮ್ಗೆ. ಆದ್ರೆ ಅದನ್ನ ವಾಪಸ್ ಕೊಟ್ಟಾಗ ಮಾತ್ರ ನಿಮ್ಗೆ ಆ ದುಡ್ಡು ಕೊಡ್ತೀವಿ ಅಂತ. ಸೊ ಈ ಥರದನ್ನ ಹೇಳೋದು ಠೇವಣಿ ಮರುಪಾವತಿ ಯೋಜನೆ. ಅಥವಾ ಇವನ್ ನಾವೇನ್ ನೋಡ್ತೀವಿ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಥವಾ CSR ಫಂಡ್ನ ಒಳಗಡೆನೂ ಕೂಡ ಈ ಥರದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ನೋಡ್ತೀವಿ. ಸೊ ಇನ್ನು ತ್ಯಾಜ್ಯ ಹೆಚ್ಚಾಗಿ ಈಗ ಏನಾಗ್ತಿದೆ, ತ್ಯಾಜ್ಯವನ್ನ ಸೊ ಯಾರು ಆಯ್ತಾ ಇದ್ದಾರೆ ಅಂತ ಕೇಳಿದಾಗ ಅನೌಪಚಾರಿಕ ವಲಯದಲ್ಲಿದೆ. ಸೊ ಈಗ ಅದನ್ನ ಔಪಚಾರಿಕ ವಲಯಕ್ಕೆ ತರೋದಕ್ಕೆ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಅದನ್ನ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಲ್ಲದೆ ಪರಿಸರ ಸ್ನೇಹಿ ಕೈಗೆಟುಕುವ ವಸತಿಯನ್ನ ಕೊಳಗೇರಿ ವಸತಿಗಳಲ್ಲಿ ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ,
ಹಸಿರು ಕಟ್ಟಡ, ಗ್ರೀನ್ ಬಿಲ್ಡಿಂಗ್ ಅಂದರೆ ಅತಿ ಕಡಿಮೆ ಎನರ್ಜಿಯನ್ನು, ಎಲೆಕ್ಟ್ರಿಸಿಟಿಯನ್ನಾಗಿರ್ಬೋದು ಅಥವಾ ನೀರನ್ನಾಗಿರ್ಬೋದು ಬಳಸುವಂಥ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಅದಲ್ಲದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನತ್ಯಾಜ್ಯ ನಿರ್ವಹಣೆಯನ್ನು ಸರಿಯಾಗಿ ಮಾಡುವಂಥ ಪ್ರಯತ್ನ, ಅಥವಾ ಹಣಕಾಸು ಸೇವೆಗಳನ್ನು ಎಲ್ಲರಿಗೂ ಕೊಡುವಂಥ ಪ್ರಯತ್ನ, ಪ್ರತಿಯೊಬ್ಬನಿಗೂ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ಪ್ರಯತ್ನ, ಈ ಥರದೆಲ್ಲವನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಏನು ಮುಂದಿನ ಹಾದಿ. ಓಕೆ, ಈ ಥರದನ್ನು ನೀವು ಓದಿದಾಗ ನಿಮ್ಗೇನಾಗುತ್ತೆ, ಮುಂದಿನ ಹಾದಿ ಅಥವಾ ಈ ಥರದ್ದು ಏನಾದರೂ ಒಂದು ಪರ್ಟಿಕ್ಯುಲರ್ ಆದಂಥ ಟಾಪಿಕ್ನ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ ಅಂದರೆ ಆವಾಗ ಮುಂದೆ ಏನು ಮಾಡ್ಬೋದು, ಪಾಸಿಟಿವ್ ಅಪ್ರೋಚ್ನೊಂದಿಗೆ ನಾವು ಹೇಗೆ ಕನ್ಕ್ಲೂಷನ್ ಮಾಡ್ಬೋದು, ಇದರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಸೊ ಇವಿಷ್ಟು ನಮಗೆ 5ನೇ ಚಾಪ್ಟರ್ ನಗರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್. ಬಾಯ್ ಆ್ಯಂಡ್ ಸಿ ಯು.